ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಹಾಯ್ ಹಲೋ ನಮಸ್ಕಾರ. ನೀವೆಲ್ಲ ನೋಡ್ತಾ ಇದ್ದೀರಾ ಜೈ ಕನ್ನಡ ನ್ಯೂಸ್. ನಾನು ವಿಶ್ವನಾಥ್ ಎನ್ ಹರಿಹರ. ಇವರ ಹೆಸರನ್ನ ಕೇಳಿದ್ರೆ ಕ್ರಿಮಿನಲ್ಗಳು ಗಡಗಡ ಅಂತ ನಡುಕ್ತಾರೆ. ಯಾವಾಗ 1994ರಲ್ಲಿ ಕರ್ನಾಟಕ ಕೇಡರ್ನ IPS ಅಧಿಕಾರಿಯಾಗಿ ರಾಜ್ಯಕ್ಕೆ ಬರ್ತಾರೋ ಅಂದಿನಿಂದ ಇಂದಿನವರೆಗೂ ಅವರು ಮಾತನಾಡಲ್ಲ, ಅವರ ಕೆಲಸ ಮಾತನಾಡುತ್ತೆ, ಅವರ ಲಾಠಿ ಮಾತನಾಡುತ್ತೆ, ಅವರ ಪೆನ್ ಮಾತನಾಡುತ್ತೆ. ನಾನು ಯಾರ ಬಗ್ಗೆ ಮಾತನಾಡ್ತಿದ್ದೀನಿ ಅಂತ ಒಂದು ಸಣ್ಣ ಕ್ಲೂ ನಿಮಗೆ ಸಿಕ್ಕಿರುತ್ತೆ. ಸದ್ಯಕ್ಕೆ ನನ್ನ ಜೊತೆ ಇವತ್ತು ಕಾರಾಗೃಹ ಮತ್ತು ಸುಧಾರಣಾ ಇಲಾಖೆಯ DGP ಅಲೋಕ್ ಕುಮಾರ್ ಸರ್ ಇದ್ದಾರೆ. ಅವರ ಒಂದು ಕರಿಯರ್ ಬಗ್ಗೆ ಚಿಕ್ಕದಾಗಿ ಮಾತನಾಡ್ತೀನಿ. ಅದಾದ ಮೇಲೆ ಅವರ ಸೇವೆಯಲ್ಲಿ ತಂದಂತಹ ಸುಧಾರಣೆಗಳು ಮತ್ತು ಈಗ ಪ್ರೆಸೆಂಟ್ ಕಾರಾಗೃಹದಲ್ಲಿ ತಂದಿರುವಂತಹ ಬದಲಾವಣೆಗಳು, ಕೇವಲ ಎರಡು ಮೂರು ತಿಂಗಳಲ್ಲಿ ಅವರು ತಂದಂತಹ ಸುಧಾರಣೆಗಳೇನಿದೆಯಲ್ಲ ಅದು ರಾಷ್ಟ್ರಮಟ್ಟದಲ್ಲೂ ಕೂಡ ಸದ್ದು ಮಾಡ್ತಾ ಇರುವಂಥದ್ದು. ಒನ್ ಅಂಡ್ ಓನ್ಲಿ ಅಲೋಕ್ ಕುಮಾರ್ ಸರ್ ನನ್ನ ಜೊತೆ ಇದ್ದಾರೆ. ಅವ್ರನ್ನ ಮಾತನಾಡ್ತಾ ಹೋಗ್ತೀನಿ. ಸರ್ ನಮಸ್ತೆ. ನಮಸ್ತೆ. ಹೇಗಿದ್ದೀರಿ ಸರ್? ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ? ಎಸ್ ಸರ್, ಸೂಪರ್ ಸರ್. 1990 ಸ್ವಲ್ಪ ಇನಿಷಿಯಲ್, ಯಾಕಂತಂದ್ರೆ ನಿಮ್ಮಂಥ ಆಫೀಸರು ಸ್ವಲ್ಪ ಇನ್ಸ್ಪಿರೇಷನ್ ಆಗಲಿ ಅನ್ನೋ ಒಂದು ಕಾರಣಕ್ಕೋಸ್ಕರ ಬೇಸಿಕಲಿ ಒಂದು ಇನಿಷಿಯಲ್ ಡೇಸಲ್ಲಿ ಸ್ಟಡೀಸ್ ಯಾವ ರೀತಿ ಮಾಡಿದ್ರಿ, ಅಲ್ಲಿಂದ ಊರಿಂದ ಬಂದಾಗ ಯಾವ ರೀತಿ ಪರಿಸ್ಥಿತಿ ಇತ್ತು, ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಸಹ ಚಿಕ್ಕದಾಗಿ. ಇಲ್ಲ ನೋಡಿ, ನಾವು ಅದು ಪಾರ್ಟ್ ಭಾಳ ನಾನು ಮಾತಾಡಲಿಲ್ಲ ಇವತ್ತುವರೆಗೆ. ಆದರೆ ನಾವು ಸರ್ ತುಂಬಾ ಜನ ಕುತೂಹಲ ಇದೆ. ಮೊದಲಿಂದ ಇತ್ತು ಕಿ ನಾವು ಒಂದು ಒಳ್ಳೆ ಸ್ಕೂಲ್ನಲ್ಲಿ ಓದಿದ್ದೀವಿ, ಮತ್ತು ಯಾವಾಗಲೂ ಎಕ್ಸಾಮ್ಸ್ನಲ್ಲಿ ನಮ್ಮದು ಒಳ್ಳೆ ರ್ಯಾಂಕ್ ಆಗಿತ್ತು. ನಮ್ಮ ಆ ಟೈಮ್ ಬಿಹಾರ್ ಜಾರ್ಖಂಡ್ ಕಂಬೈನ್ಡ್ ಇತ್ತು ಸ್ಟೇಟ್ ಯಾವಾಗ ನಾವು ಓದ್ತಾ ಇದ್ವಿ. ಸೊ ನಾನು ಓದೋದು ಆ ಟೈಮ್ ಜಾರ್ಖಂಡ್ ಸ್ಟೇಟ್ನಲ್ಲಿ ಬರುತ್ತೆ ಆ ಜಾಗ. ಅಲ್ಲಿ ನಾವು ಸ್ಟೇಟ್ನಲ್ಲಿ SSLC ಏನಿದೆ ಅದು ನಾವು ಟಾಪರ್ ಆಗಿದ್ದೀವಿ. ಮತ್ತು ನಾವು PUCನಲ್ಲಿ ಕೂಡ ರ್ಯಾಂಕ್ ತೊಗೊಂಡಿದ್ವಿ. ಮತ್ತು ನಾವು ಡೆಲ್ಲಿ ಯೂನಿವರ್ಸಿಟಿ ಹೋಗಿದ್ದೀವಿ. ಅಲ್ಲಿ ಇಕನಾಮಿಕ್ಸ್ ನಾವು ಓದಿದ್ದೀವಿ. ಆನಂತರ ಡೆಲ್ಲಿ ಯೂನಿವರ್ಸಿಟಿ, ಡೆಲ್ಲಿ ಸ್ಕೂಲ್ ಆಫ್ ಇಕನಾಮಿಕ್ಸ್ನ MA ನಾವು ಮಾಡಿದ್ದೀವಿ. ನಂತರ ನಾವು ಬಂದಿದ್ದು ನಮ್ಮ ತಂದೆ ತಾಯಿ ಅವರು ಇಬ್ಬರು ಎಜುಕೇಷನ್ ಡಿಪಾರ್ಟ್ಮೆಂಟ್ ಮೀನ್ಸ್ಕಿ ಅವರು, ನಮ್ಮ ತಾಯಿ ಹೆಡ್ ಮಿಸ್ಟ್ರೆಸ್ ಆಗಿದ್ದರು ಹೈಸ್ಕೂಲ್ನಲ್ಲಿ, ನಮ್ಮ ತಂದೆ ಕೂಡ ಹೆಡ್ ಮಾಸ್ಟರ್ ಆಗಿದ್ದರು. ಸೊ ನಾವು ಅವ್ರಿಗೆ ನೋಡಿದ್ದೀವಿ. ಅದು ಬದುಕು ಭಾಳ ಸಿಂಪಲ್ ಮತ್ತು ಭಾಳ ಪ್ರಿನ್ಸಿಪಲ್ ಲೈಫ್ ನೋಡಿ ನಮಗೆ ಕೂಡ ಇದ್ದಿತ್ತು. ಮತ್ತು ಸರ್ವಿಸ್ನಲ್ಲಿ ಬಂದ ನಂತರ ನಮಗೆ ಒಂದೇ ಜನರದು ಎಷ್ಟು ನಮ್ಮ ಕೈಯಿಂದ ಸೇವೆ ಆಗಲಿ, ಅದಕ್ಕಾಗಿ ದೇವನಿಂದ ನಮಗೆ ಆ ಒಂದು ಇನ್ಸ್ಪಿರೇಷನ್ ನಮ್ಮ ತಂದೆಯಿಂದ, ನಮ್ಮ ತಾಯಿಯಿಂದ ಆ ಟೈಮ್, ಮತ್ತು ನಮ್ಮ ಸ್ಕೂಲಿಂದ ಕೂಡ ಎಲ್ಲಿ ನಾನು ಓದಿದ್ದೇನೆ ಆ ಸ್ಕೂಲ್ದು ಕೂಡ ನಾವು ಸಂಸ್ಕಾರಗಳು ನಾವು ಹೇಳ್ಬೋದು. ಆ ಸ್ಕೂಲ್ ಆ ರೀತಿ ಇತ್ತು ನಮಗೆ ಒಂದು ಗುರುಕುಲ್ ಸಿಸ್ಟಮ್ನಲ್ಲಿ ನಾವು ಓದಿದ್ವಿ. ಆ ಟೈಪ್ ಆಫ್ ಸ್ಕೂಲ್ ಇತ್ತು. ಸೊ ಆ ಒಂದು ಏನು ನಮಗೆ ಅಲ್ಲಿ ಕೆಲವು ಸಂಸ್ಕಾರಗಳು ಬಂತು, ಅದೇ ನಾವು ಮುಂದುವರಿಸ್ಕೊಂಡು ಯಾವಾಗ ನಾವು ಇದು ಸರ್ವಿಸ್ಗೆ ನಾವು ಸೇವೆಗೆ ನಾವು ಬಂದಿದ್ದೀವಿ. ಕೆಲವು ಜನಕ್ಕೆ ಇರುತ್ತದೆ, ಅವರು UPSCಗೆ ಹೋಗ್ತಾರೆ, ಇಂಟರ್ವ್ಯೂಲಿಕ್ಕಿಲ್ಲ, ನಾವು ಸಮಾಜ ಸೇವೆ ಮಾಡ್ತೀವಿ, ಇದು ಮಾಡ್ತೀವಿ. ಆದರೆ ಯಾವಾಗ ಸೇವೆಗೆ ಬರ್ತಾರೆ ಫಸ್ಟ್ ಆಯ್ತು, ನಾವು ಈಗ IS ಆಗಿದ್ದೀವಿ, IPS ಆಗಿದ್ದೀವಿ, ಸ್ವಲ್ಪ ನಾವು ಪವರ್ ನಾವು ಫಸ್ಟ್ ಎಂಜಾಯ್ ಮಾಡೋಣ, ಮತ್ತು ಸ್ವಲ್ಪ ತೋರಿಸ್ಬೇಕು ನಾವು ಇದ್ವಿ, ಮತ್ತು ನಮಗೆ ಕೂಡ ಫೀಲ್ ಆಗಬೇಕು ನಾವು IS ಇದ್ವಿ. ನಮಗೆ ಯಾವ ದಿವಸ ನಾನು ಆ್ಯಸ್ ಎ ಆಫೀಸರ್ ನಾನು ಭಾಳ ದೊಡ್ಡ ಆಫೀಸರ್ ಆಗಿದ್ದೇನೆ ನಮಗೆ ಅನ್ನಿಸಿಲ್ಲ. ಮತ್ತು ನಾನು ಅದು ಆರ್ತಿ ನಾನು ಯೋಚನೆ ನಾನು ಮಾಡಿಲ್ಲ. ಯಾಕೆಂದರೆ ನಮಗೆ ಒಂದು ಇದಕ್ಕೆ ಬಹಳ ಅನಾಯಾಸವಾಗಿ ಅಥವಾ ಬಹಳ ನಮಗೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ನಮಗೆ ಸಿಕ್ಕಿದೆ, ಅದು ಕೂಡ ಇಲ್ಲ. ನಮಗೆ ಭಾಳ ಬಿಗ್ನಿತ್ತು ಯಾವ ಒಳ್ಳೆ ಕಡೆ ಹೋಗ್ತೀನಿ, ನಾನು ಈ ಸರ್ವಿಸ್ಗೆ ಬರದೇ ಇದ್ದರೆ ಬಹುಶಃ ನಾನು ಯಾವ US ಯೂನಿವರ್ಸಿಟಿಲಿ ನಾನು ಯಾವುದು ಪ್ರೊಫೆಸರಿಗೆ ಆಗಿ ನಾನು ಎಲ್ಲ ಯಾವ ಕಡೆ ನಾನು ಇರ್ತಿದ್ದೆ, ಇಕನಾಮಿಕ್ಸ್ ಎಲ್ಲ ಓದಿಸ್ತಿದ್ದೆ, ಆ ರೀತಿ ಆಗ್ತಿರ್ಬೋದು. ಸೊ ನಮಗೆ ಇತ್ತು ಯಾವ ಕಡೆ ಹೋಗ್ತೀವಿ ಅದು ಮೊದಲಿಂದ ಇತ್ತು. ನಾವು ಯಾವ ಕಡೆ ಹೋದರೆ ನಾವು ನಮ್ಮ ಬೆಸ್ಟ್ ನಾವು ಕೊಡಬೇಕು, ಅಷ್ಟೇ ನಮ್ಮದು ಒಂದು ಇದ್ದಕ್ಕೆ. ಯಾವ ಪೋಸ್ಟ್ ಆಗಲಿ, ಯಾವ ಕ್ಷೇತ್ರ ಆಗಲಿ, ಯಾವ ಇದು ಆಗಲಿ, ಓದೋದು ಇದ್ದರೆ ಅಲ್ಲಿ ಬೆಸ್ಟ್ ಆಗಬೇಕು. ಯಾವಿದು ಇದ್ದರೆ ನಾವು ಯಾವ ಇದಕ್ಕೆ ಕೈ ಹಾಕಿದರೆ ಅಲ್ಲಿ ನಾವು ಚೆನ್ನಾಗೇ ನಾವು ಮಾಡಬೇಕು. ಮೊದಲಿಂದ ನಾವು ಇಟ್ಕೊಂಡು ಆ ಗುರಿ ಇಟ್ಕೊಂಡು ನಾವು ಇದು ಮಾಡಿದ್ವಿ. ಮತ್ತು ನಾವು ಇದು ಕೂಡ ಹೇಳ್ಬೋದು, ಈ ನಮ್ಮ ಬದುಕಿನಲ್ಲಿ ಇನ್ನೂವರೆಗೆ ನಮ್ಮ ಪ್ರೊಫೆಷನ್ ನಮ್ಮದು ನಂಬರ್ 1 ಇದು ಲವ್ ನಾವು ಹೇಳ್ಬೋದು. ಈ ನಮ್ಮ ಪ್ರೊಫೆಷನ್ ನಮ್ಮದು ನಂಬರ್ 1. ಆ ನಂತರ ಯಾವುದು ಸೆಕೆಂಡ್, ಥರ್ಡ್, ಫೋರ್ತ್ ಅದು ಎಲ್ಲ ಬರೋದು. ನಮ್ಮ ಫ್ಯಾಮ್ಲಿ ಆಗಲಿ ಬೇರೆ ಆಗಲಿಲ್ಲ, ಫ್ಯಾಮ್ಲಿ ಬಗ್ಗೆ ಕೂಡ ಕಾಳಜಿ ಇದೆ. ಆದರೆ ನಾನು ನಮ್ಮ ಪ್ರೊಫೆಷನ್ಗೆ ನಾನು ಯಾವಾಗಲೂ ಪ್ರಯಾರಿಟಿ ಫ್ಯಾಮ್ಲಿ ಮೇಲೆ ಕೂಡ ನಾನು ಕೊಟ್ಟಿದ್ದೇನೆ. ಕೆಲವು ಸಂದರ್ಭದಲ್ಲಿ ಕೆಟ್ಟ ಅನ್ನಿಸಿದೆ, ಅದು ಕೆಲವು ಸಂದರ್ಭದಲ್ಲಿ ಹೆಮ್ಮೆ ಕೂಡ ಅನ್ನಿಸಿದೆ. ಸೊ ಅದು ನಾನು ಹೇಳ್ಬೋದು. ಸರ್, ಫ್ಯಾಮಿಲಿ ಸಪೋರ್ಟ್ ಇಲ್ಲದೆ ಇಷ್ಟೆಲ್ಲ ಕೆಲಸ, ಯಾಕಂದರೆ ಸರ್ ಬೆಳಗ್ಗೆ ಬರ್ತೀರಿ, ನಿಮ್ಮ ಸಿಬ್ಬಂದಿನೇ ಹೇಳ್ತಾ ಇರ್ತಾರೆ, ನೀವು ಎಲ್ಲೇ ಯಾವುದೇ ಡಿಪಾರ್ಟ್ಮೆಂಟ್ ಇರಲಿ ಸರ್, CCB ಇದ್ದಾಗಲೂ ನೋಡಿದ್ವಿ, SP ಆಗಲಿ ಇದ್ದಾಗಲೂ, ನಾನು ಕಿಡ್ ಅವಾಗ ನೀವು ದಾವಣಗೆರೆ SP ಆಗಿದ್ರೆ ಅಲೋಕ್ ಕುಮಾರ್ ಸಾಹೇಬರು ಅಂತಂದರೆ ಅಪ್ಪ ಅನ್ನೋರು, ಆ ರೇಂಜಲ್ಲಿ ಕೆಲಸ ಸರ್. ಆವಾಗಿಂದ ಇವನಿಗೂ ಫ್ಯಾಮಿಲಿ ಸಪೋರ್ಟ್ ಇಲ್ಲದೆ ಏನು ಮಾಡೋದು? ಫ್ಯಾಮಿಲಿ ಸಪೋರ್ಟ್ ಯಾವ ರೀತಿ ಇದೆ ಸರ್ ನಿಮಗೆ? ಫ್ಯಾಮಿಲಿ ಸಪೋರ್ಟ್ ಇರಲೇಬೇಕು, ಮತ್ತು ಫ್ಯಾಮಿಲಿದು ಅಂಡರ್ಸ್ಟ್ಯಾಂಡಿಂಗ್ ಇರಲೇಬೇಕು. ಯಾಕೆಂದರೆ ನಾವು ಇಷ್ಟು ನಮ್ಮದು ವರ್ಕಿಂಗ್ ಅವರ್ಸ್ ಅನ್ಇವನ್ ಆಗಿರುತ್ತೆ. ಯಾವಾಗಲೂ ನಾವು ಬರೋದು,
ನಾವು ಸೌತ್ನಲ್ಲಿ ಇದ್ದಾಗ ನಮಗೆ ಯಾವಾಗ ಬ್ಯಾಂಗ್ಳೂರ್ ಸಿಟಿಗೆ ನಾನು ಬಂದೆ, ಫಸ್ಟ್ 3 ಮಂತ್ಸ್ ನಾನು 1 ಗಂಟೆವರೆಗೆ ನಾನು ನೈಟ್ ರೌಂಡ್ಸ್ ಡೈಲಿ ನಾನು ಮಾಡ್ತಿದ್ದೆ. ಫಸ್ಟ್ 3 ಮಂತ್ಸ್, ಯಾಕೆಂದರೆ ಒಂದು ಗ್ರಿಪ್ ಬರಬೇಕು ಇದು ಮೇಲೆ. ಆ ಟೈಮ್ ಸೌತ್ ಡಿವಿಷನ್ ತುಂಬ ದೊಡ್ಡದು ಇತ್ತು. ಈ ಚಾಮರಾಜಪೇಟೆ ಮೈಸೂರು ರೋಡ್ದ ಹಿಡಿದು ಆನಂತರ ಅಲ್ಲಿ ಕಾರ್ಮೆಲಾರಾಮ್ ಅದು ರೈಲ್ವೆ ಟ್ರ್ಯಾಕ್ ಇದೆನಾ, ಈಗ ಅಲ್ಲಿ ಈಸ್ಟ್ನಲ್ಲಿ HSR ಆಚೆಗಡೆ ಅಲ್ಲಿವರೆಗೆ ಸೌತ್ ಡಿವಿಷನ್ ಇತ್ತು. ಮತ್ತೆ ಈ ಕಡೆ ನಿಮ್ದು ಪರಪ್ಪನಗರ ಆಚೆಗಡೆ ನಾಗನಾಥ್ಪುರವರೆಗೆ ಸೌತ್ ಡಿವಿಷನ್ ಇತ್ತು. ಮತ್ತೆ ಹುಲಿಮಾವು ಆಚೆಗಡೆ ಎಲ್ಲ ಈ ಯಾವುದು ಕಾಚರ್ಕನಹಳ್ಳಿ ಏನೇನು ಯಾವ್ಯಾವುದು ಎಲ್ಲ ಇದು ಇದು ತುಂಬ ದೊಡ್ಡದು 23 ಪೊಲೀಸ್ ಸ್ಟೇಷನ್ ಇತ್ತು. ಮತ್ತೆ ತುಂಬಾನಲ್ಲಿ ಚೈನ್ ಸ್ನ್ಯಾಚಿಂಗ್, ರಾಬರಿ, ದರೋಡೆ, ಡಕೈತಿ ಈ ರೀತಿ ಆ ಟೈಮ್ ಇರಲಿಲ್ಲ. ಈ HSR ಲೇಔಟ್ಲಿ ಮನೆಗಳೂ ಇರಲಿಲ್ಲ. ಇದು ನಾವು ಕೋಡಿ ಚಿಕ್ಕನಹಳ್ಳಿ ಆಗಲಿ, ಆನಂತರ ಕಸವನಹಳ್ಳಿ ಆಗಲಿ, ಕೋಡಿ ಚಿಕ್ಕನಹಳ್ಳಿ ಈ ಕಡೆ ಬರುತ್ತೆ, ಹುಲಿಮಾವು ಕಡೆ ಬರುತ್ತೆ. ಈ ಕಡೆ ಏನಿದೆ ಕಸವನಹಳ್ಳಿ ಆಗಲಿ, ಆನಂತರ ಅಲ್ಲಿ ನಿಮಗೆ ಬೆಲಂದೂರು ಆಗಲಿ, ಇದು ಎಲ್ಲ ಏರಿಯಲ್ಲಿ ಮನೆಗಳು ಬಹಳ ಕಮ್ಮಿ ಇತ್ತು ಆ ಟೈಮ್. ಈ ನೈಟ್ ಇದು ಪ್ರೊಫೆಷನಲ್ ಡಕೈತಿಗಳು ಇಲ್ಲ ಆಗ್ತಾ ಇತ್ತು. ನಾನು ಆ ಹೆದರಿಕೆಯಿಂದ ರಾತ್ರಿ 1 ಗಂಟೆವರೆಗೆ ನಾನು ಡೈಲಿ ಮಾಡ್ತಿದ್ದೆ. ಬೇರೆ ಮನೆಯಲ್ಲಿ ಜಗಳನೇ ಇದೇ ಆಗೋದಕ್ಕೆ, ಇದು ಏನಿದೆ ನೀವು 1 ಗಂಟೆವರೆಗೆ ನೀವು ಮನೆಗೆ ನೀವು ಬರೋದಿಲ್ಲ ಮಾತ್ರ ಇಲ್ಲ. ಬೇರೆ ಕಡೆ ಕೂಡ ನಾನು ದಾವಣಗೆರೆ ಆಗಲಿ, ಚಿತ್ರದುರ್ಗ ಆಗಲಿ, ಚಿತ್ರದುರ್ಗದಲ್ಲಿ ನಾನು ಇದ್ದಾಗ ನಮ್ಮ ಮಗಳಿಗೆ ನಾನು ನಮ್ಮ ಕಾರ್ನಲ್ಲಿ ಮಲಗಿಸ್ಬಿಡ್ತಿದ್ದೆ. ಅವ್ರಿಗೆ ನಾನು ನೈಟ್ ರೌಂಡ್ ನಮ್ಮ ಜೊತೆಗೆ ಮಾಡ್ತಿದ್ರು. ಚಿತ್ರದುರ್ಗದಲ್ಲಿ ನಾನು SP ಇದ್ದಾಗ ಜಸ್ಟ್ ಅವರು ಹಾರ್ಡ್ಲಿ 1 ಇಯರ್ ಅವ್ರದ್ದು ಇದು ಇತ್ತು, ನಮ್ಮ ಮಗಳಿಗೆ ಅಷ್ಟೇ ವಯಸ್ಸಾಯಿತು. ಸೊ ನೈಟ್ ಟೈಮ್ ಏನಿದೆ ಈ ಮನೇಲಿ ಗಲಾಟೆ ಮಾಡ್ತಾಳೆ, ಅದಕ್ಕೆ ಗಾಡಿ ಮೂವ್ ಆಗ್ತಾ ಇದ್ದಂದ್ರೆ ಸೊ ಮಗುಕ್ಕೆ ಸ್ವಲ್ಪ ಇದ್ದೆ, ನಿದ್ದೆ ಚೆನ್ನಾಗೇ ಬರುತ್ತೆ. ಸೊ ಅವ್ರಿಗೆ ನಾವು ಮಲಗಿಸ್ಬಿಡ್ತಿದ್ದೆ ಅಲ್ಲಿ. ನಮ್ಮ ಜೊತೆಗೆ ನೈಟ್ ರೌಂಡ್ ಎಷ್ಟು ಸರ್ತಿ ನಾನು ಮಾಡಿಸಿದ್ದೇನೆ. ನಾನು SP ಇದ್ದಾಗ ಆ ಟೈಮ್ ಕೂಡ ಅಷ್ಟೇ, ಅಲ್ಲಿ ಕೂಡ ನಾವು ಯಾವಾಗಲೂ ನಮಗೆ ನೈಟ್ ರೌಂಡ್ ಸ್ವಲ್ಪ ಜಾಸ್ತಿಗೆ ಕ್ರೈಮ್ ಆಗೋದು 9 ಗಂಟೆಗೆ 10 ಗಂಟೆಗೆ ನಂತರ. ಈ ಸೀರಿಯಸ್ ಕ್ರೈಮ್ಸ್ ಏನಿದೆ, ಈ ಗಲಾಟೆಗಳು, ಇದು ದರೋಡೆಗಳು, ಅದು ಜಾಸ್ತಿ ಏನಿದೆ ಆ ಟೈಮ್ಗೆ ಇದು ಆಗುತ್ತೆ. ಸೊ ನಾವು ಯಾವಾಗ ಜನ ಕುಡ್ದಿರ್ತಾರೆ, ಸ್ವಲ್ಪ ಕತ್ಲೆ ಆಗತ್ತೆ, ಸ್ವಲ್ಪ ಬೇರೆ ಟೈಪ್ ಪರಿಸ್ಥಿತಿ ಆಗತ್ತೆ, ಆ ಟೈಮ್ ಸ್ವಲ್ಪ ಪೊಲೀಸ್ದು ಪ್ರೆಸೆನ್ಸ್ ಇದ್ದರೆ ಮತ್ತು ನಾವು ಕ್ರೈಮ್ಗೆ ಕಂಟ್ರೋಲ್ ಮಾಡುತ್ತಿದ್ದು. ಇದೆಲ್ಲ ಅಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ನಾವು ಹೇಳೋದಕ್ಕೆ ನಮ್ಮ ಮನೆಯವರು ಯಾರಿದ್ದಾರೆ ಅವ್ರಿಗೆ, ಮತ್ತು ನಮ್ಮ ಮಕ್ಕಳಿಗೆ ಕೂಡ ಅವ್ರಿಗೆ ಕೂಡ ಗೊತ್ತು ಅವರು ಎಕ್ಸ್ಪೆಕ್ಟ್ ಈಗ ಮಾಡಲ್ಲ ಅವರು ನಾವು ಅವ್ರಿಗೆ ಯಾವ ಕಡೆ ಟ್ರಿಪ್ ಹೋಗಿದ್ರು ಕೂಡ ನಾನು ಅವ್ರಿಗೆ ಹೇಳ್ತೀನಿ, ನೀವು 3 ಜನ ಹೋಗ್ಬಿಡಿ, ನಾನು ಇಲ್ಲೇ ಇರ್ತೀನಿ, ನಮಗೆ ಗೊತ್ತಿಲ್ಲ ಆ ಟೈಮ್ ಏನಾಗತ್ತೆ. ಸೊ ಅವರು ಅರ್ಥ ಮಾಡ್ಕೊಳ್ತಾರೆ, ಹೌದು ಮತ್ತು ಸುಮ್ಮನೆ ಇವರ ಸಲುವಾಗಿ ನಮ್ಮದು ಟ್ರಿಪ್ ಕೂಡ ಸ್ಪಾಯ್ಲ್ ಆಗಿಬರುತ್ತೆ, ಅದಕ್ಕಾಗಿ ನಾನೇ ಹೇಳ್ತೀನಿ ಬೇಡ ನೀವು ಹೋಗ್ಬಿಡಿ. ಸೊ ಅದು ಅಂಡರ್ಸ್ಟ್ಯಾಂಡಿಂಗ್ ಅವರು ಮಾಡ್ತಾರೆ. ಸೊ ನಾವು ಡೆಫಿನೆಟ್ಲಿ ಮತ್ತೆ ಯಾವುದು ಕಷ್ಟ ಕಾಲ ಬಂದಾಗ ಡೆಫಿನೆಟ್ಲಿ ನಮ್ಮದು ಇಮಿಡಿಯೇಟ್ ಫ್ಯಾಮಿಲಿ ಅವರೇ ಒಂದು ಆ್ಯಸ್ ಎ ಸಾಲಿಡ್ ಇದು ಅವರು ಇರ್ತಾರೆ. ಸೊ ಡೆಫಿನೆಟ್ಲಿ ಅವ್ರದ್ದು ಸಪೋರ್ಟ್ ಇದೆ. ಮತ್ತು ನಾನು ನಮ್ಮ ತಂದೆ ತಾಯಿ ಬಗ್ಗೆ ಮೊದಲೇ ಹೇಳಿದೆ ಅವರು ಇನ್ಸ್ಪಿರೇಷನ್ ಇದ್ದರು. ಅವ್ರಿಗೆ ನಮ್ಮ ತಂದೆಗೆ ತಾಯಿಗೆ ಕನಸು ಇತ್ತು ನಾನು ಯಾವ ಒಂದು ದೊಡ್ಡ ಹುದ್ದೆಗೆ ಹೋಗಬೇಕು, ಯಾವ ಹುದ್ದೆಗೆ ಅದು ಅವ್ರಿಗೆ ಇದು ಇರಲಿಲ್ಲ. ಆದರೆ ಅವ್ರಿಗೆ ಇತ್ತು ಒಂದು ಯಾವ ಕಡೆ ಹೋಗಿ ಯಾವ್ದು ಹೆಸರು ಬರಬೇಕು, ಅದು ಆಗಬೇಕು. ಅವ್ರಿಗೆ ನಮ್ಮ ತಂದೆಗೆ ವಿಶೇಷವಾಗಿ ಬಹಳ ಕನಸು ಇತ್ತು ಅವ್ರಿಗೆ ಅನ್ಫುಲ್ಫಿಲ್ಡ್ ಡ್ರೀಮ್ಸ್ ಏನಿತ್ತು ಅವರು ನೋಡ್ತಿದ್ರು ಅವರು ನಮ್ಮ ಇದರಲ್ಲಿ ಬದುಕಿನಲ್ಲಿ ಅವ್ರದ್ದು ಕನಸುಗಳು ನೆನಸಾಗಲಿ ಆರ್ತಿ ಅವ್ರಿಗೆ ಒಂದು ಅನಿಸಿಕೆ ಇತ್ತು. ಸರ್ ಅಲಕುಮಾರ್ ಸಾಹೇಬ್ರು ಎಲ್ಲಿ ಹೋದ್ರೂ ಕೆಲಸ ಮಾಡ್ತಾರೆ. ಅವ್ರು ಕೆಲಸ ಮಾಡೋದಲ್ಲದ್ರೆ ಸಿಬ್ಬಂದಿನೂ ಕೆಲಸ ಮಾಡ್ತಿರ್ಬೇಕು. ಮಾಡಲ್ಲ ಅಂತಂದ್ರೆ ಮಾಡಿಸೋ ಮೈಂಡು, ಮಾಡಿಸುವಂತಹ ಒಂದು ಗತ್ತು ಗಮ್ಮತ್ತು ಅವರಲ್ಲಿದೆ. ಸರ್ ಎಕ್ಸಾಂಪಲು ಈ ಮೈಸೂರು ಹೈವೇ ಸಂಬಂಧಪಟ್ಟ ಹಾಗೆ ಕೆಲವೊಂದು ಆಕ್ಸಿಡೆಂಟ್ ಆಗ್ತಾ ಇದ್ವು. ಅಲ್ಲೊಂದು ಡಿಪಾರ್ಟ್ಮೆಂಟ್ಗೆ ಹೋಗ್ತೀರಾ, ಅಲ್ಲಿ CCTV ಹಾಕೋದಾಗದಾಗಿರ್ಬೋದು, ಆ ಟ್ರಾಫಿಕ್ ಅಲ್ಲಿ ಬೇರೆ ರ್ಯಾಶ್ ಡ್ರೈವ್ ಮಾಡುವಂಥವ್ರು, ಅದನ್ನೆಲ್ಲ ಕಂಟ್ರೋಲಿಗೆ ಬಂತು ಸರ್. ಅದು ಯಾವ ರೀತಿ ಆಯಿತು ಅಂತ ಪ್ಲಾನ್ಸ್ ಇಲ್ಲ? ಅಲ್ಲ, ಟ್ರಾಫಿಕ್ ಕೂಡ ನಮಗೆ ಬಹಳ ಒಂದು ನಮ್ಮ ಹಾರ್ಟ್ಗೆ ಭಾಳ ಹತ್ತಿರವಾದ ವಿಷಯ. ನಮಗೆ ಯಾವ ಟೈಮ್ಗೆ ಫುಲ್ ಫ್ಲೇಜ್ ಟ್ರಾಫಿಕ್ ಕೆಲಸ ಮಾಡೋಕ್ಕೆ ನಮಗೆ ಆಸ್ಪತ್ರೆ ಸಿಕ್ಕಿಲ್ಲ. ಆದರೆ ನಾನು ಡಿಸ್ಟ್ರಿಕ್ಲಿದ್ದಾಗ ನೀವು ದಾವಣಗೆರೆಯಲ್ಲಿ ನೋಡಿರಬೇಕು, ಅಲ್ಲಿ ದಾವಣಗೆರೆಯಲ್ಲಿ ನ್ಯಾಷನಲ್ ಹೈವೇಲಿ ಬಹಳಷ್ಟು ಆಕ್ಸಿಡೆಂಟ್ ಆಗ್ತಿತ್ತು. ಅಲ್ಲಿ ಅದೇ ಆನ್ಗೋಡ್ ಹತ್ರ ನಮ್ಮ ಕನ್ನಡ ನಟ ನಮ್ಮ ಇದು ಶಂಕರ್ ನಾಗ್ ಅವ್ರದ್ದು ಸಾವು ಅಲ್ಲೇ ಆಗಿತ್ತು. ನಾನು ಅಲ್ಲಿ ಹೋದಾಗ ಅಥವಾ ಚಿತ್ರದುರ್ಗಲ್ಲಿ ಇದ್ದಾಗ ನಾನು ಬಹಳ ನ್ಯಾಷನಲ್ ಹೈವೇ ಮೇಲೆ ನಾನು ಪೆಟ್ರೋಲಿಂಗ್ ನಾನು ಮಾಡ್ತಿದ್ದೆ. ಇಲ್ಲ ಇದು ಏನಿದೆ ಇದು ಆಕ್ಸಿಡೆಂಟ್ಸ್ ಕಮ್ಮಿ ಆಗಬೇಕು. ಮತ್ತು ದಾವಣಗೆರೆಯಲ್ಲಿ ನಿಮಗೆ ಹೊಸ ಜ್ಞಾಪಕ ಇರಬೇಕು, ಅಲ್ಲಿ ಈ ಆ ಕಾಲಕ್ಕೆ ನಾನು ಲಾರಿದು ಟೈಮಿಂಗ್ ಸಲುವಾಗಿ ನಂದು ದೊಡ್ಡ ಗಲಾಟೆ ಒಂದು ಅಲ್ಲಿ ಆಗಿತ್ತು. ಈ ಲಾರಿದು ಟೈಮಿಂಗ್ ನಾನು ದಾವಣಗೆರೆ ಹಾಗೆ ನಗರದಲ್ಲಿ ಫಿಕ್ಸ್ ಮಾಡೋಕ್ಕೆ ನಾನು ಬಹಳ ಅಲ್ಲಿ ಕ್ರಮ ತೊಗೊಂಡಿದ್ದೆ ಅಲ್ಲಿ. ಅದೇ ನಾನು ಗುಲ್ಬರ್ಗಾದಲ್ಲಿ ಕೂಡ ಇದ್ದಾಗ ಆಟೋನವರು ಯದ್ವಾ ಇಲ್ಲಿ ಎಲ್ಲೆಲ್ಲ ನಿಲ್ಲಿಸಿದ್ರು. ನಾನು ಇರುವಾಗ ಅಲ್ಲಿ ಡೈಲಿಯಲ್ಲಿ ಹೋಗ್ತಿದ್ದೆ ಒಂದು ರೌಂಡ್. ಸೊ ನಮಗೆ ಒಂದು ಇತ್ತು ಇಲ್ಲ ಇದು ಟ್ರಾಫಿಕ್ ಯಾವ ಊರ್ದು ಆಗಲಿ, ಅದು ಕಲಬುರಗಿ ಆಗಲಿ, ದಾವಣಗೆರೆ ಆಗಲಿ, ಚಿತ್ರದುರ್ಗ ಆಗಲಿ, ಬೆಳಗಾಂ ಆಗಲಿ, ಎಲ್ಲರೂ ಒಂದು ಚೆನ್ನಾಗಿರಬೇಕು. ಇದಕ್ಕೆ ಟ್ರಾಫಿಕ್ ನಮ್ಮ ಊರ್ದು ಒಂದು ಡ್ರಾಯಿಂಗ್ ರೂಮ್ ಹಾಗೆ. ಯಾವ ರೀತಿ ಒಂದು ಡ್ರಾಯಿಂಗ್ ರೂಮ್ಗೆ ಹೋದರೆ ಈ ಮನೆತನ ಇವ್ರದ್ದು ಹೇಗೆ ಇದೆ, ಇವ್ರದ್ದು ಸಂಸ್ಕಾರಗಳು ಹೇಗೆ, ಇವ್ರದ್ದು ಕಲ್ಚರ್ ಹೇಗೆ, ಇವ್ರದ್ದು ಸ್ಟ್ಯಾಂಡರ್ಡ್ ಹೇಗೆ, ಅದು ನಾವು ಅನ್ಕೊಳ್ತೀವಿ ಇದು ಡ್ರಾಯಿಂಗ್ ರೂಮ್ ಸ್ವಲ್ಪ ನೋಡಿದರೆ ಅದು ನಾವು ಒಳಗಡೆ ಹೋಗಲ್ಲ, ಬೆಡ್ರೂಮ್ಗೆ ಹೋಗಲ್ಲ, ಅಲ್ಲಿಂದ ನಾವು ನೋಡ್ತೀವಿ. ಅದೇ ರೀತಿ ಟ್ರಾಫಿಕ್ ನೋಡಿಕೊಂಡು ಆ ಭಾಗದ ಜನರ ಬಗ್ಗೆ, ಆ ಭಾಗದ ಪೊಲೀಸಿಂಗ್ ಬಗ್ಗೆ, ಆ ಭಾಗದ ಗವರ್ನೆನ್ಸ್ ಬಗ್ಗೆ
ಜನ ಹೊರಗಿನ ಜನ ಯಾರು ಅಲ್ಲಿ ಪಾಸ್ ಆಗಿರ್ತಾರೆ ಅವರು ಒಂದು ಇಂಪ್ರೆಷನ್ ಫಾರ್ಮ್ ಮಾಡ್ತಾರೆ. ಅನಿಸ್ದಕ್ಕೆ ಏನು ಭಾಳನ ಇದು ಲೂಸ್ ಇದ್ದಾರೆ, ಹಣ ತೊಗೊಂಡು ನೋಡಿ ಎಲ್ಲ ಜನ ಟ್ರಿಪಲ್ ರೈಡಿಂಗ್ ಮಾಡ್ತಾ ಇದ್ದಾರೆ, ಎಲ್ಲ ನೋಡಿ ಓವರ್ಲೋಡ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಆ ಟೈಮ್ ಮ್ಯಾಟಡೋರ್ಗಳು ಇತ್ತು, ಬಾಗ್ಲ ಓಪನ್ ತೆಗೆದು ಅಲ್ಲೆಲ್ಲ ಹೋಗಿರ್ತಾರೆ. ಸೊ ಅವ್ರು ತಿಳ್ಕೊಳ್ತಾರೆ, ನೋಡ್ರಿ ಇಷ್ಟು ಎಲ್ಲ ರಾಜಾರೋಷವಾಗಿ ಆಗ್ತಾ ಇದೆ, ಪೊಲೀಸ್ನವ್ರು ಏನು ಕಣ್ಣು ಮುಚ್ಕೊಂಡಿದ್ದಾರೆ ಅಥವಾ ದುಡ್ಡು ತಿನ್ಬಿಟ್ಟಿದ್ದಾರೆ, ಈ ರೀತಿ ಜನ ಅವರೇ ಯೋಚನೆ ಅವರು ಮಾಡಿರ್ತಾರೆ ಅವರು. ಸೊ ಇದು ನಮಗೆ ಇತ್ತಕ್ಕಿಲ್ಲ, ಈ ರೀತಿ ಯಾರಿಗೂ ನಮ್ಮ ಜಿಲ್ಲೆಯಿಂದ ಹೋಗುವಾಗ ಆ ಭಾವನೆ ಅವ್ರಿಗೆ ಬರಬಾರ್ದು. ಅವ್ರಿಗೆ ಅನಿಸ್ಬೇಕು ಇಲ್ಲ ಇದೊಂದು ಡಿಸಿಪ್ಲಿನ್ ಇದೆ, ಜನ ಸ್ವಲ್ಪ ಡಿಸಿಪ್ಲಿನ್. ನಾನು ಅದಕ್ಕಾಗಿ ಸ್ವಲ್ಪ ಕೂಡ ಆಫೀಸ್ಲಿ ಫ್ರೀ ಟೈಮ್ ಇದ್ದರೆ ನಾನು ಹೈವೇಗೆ ಬಂದುಬಿಡ್ತಿದ್ದೆ. ಅದು ಒಂದು ರೌಂಡ್ ಅಲ್ಲಿಂದ ನಮ್ಮ ಹರಿಹರಿಂದ ಹಿಡಿದು ಈ ಆನಗೋಡ್ ನಮಗೆ ಇದು ಬಾರ್ಡರ್ ಬರುತ್ತೆ, ಅಲ್ಲಿವರೆಗೆ ನಾವು ಏನಕ್ಕೆ ಅಲ್ಲಿ ಇದು ಭರಮಸಾಗರ ಈ ಕಡೆ ಬರುತ್ತೆ, ಅಲ್ಲಿವರೆಗೆ ನಾವು ದಾವಣಗೆರೆಯಲ್ಲಿ ಚಿತ್ರದುರ್ಗಲ್ಲಿ ಇದ್ದಾಗ ನಾವು ಜವನಗೊಂಡನ ಹಳ್ಳಿಯಿಂದ ಹಿಡಿದು ನಾವು ಭರಮಸಾಗರ್ವರೆಗೆ ನಾವು ಇದು ರೌಂಡ್ಸ್ ಮಾಡೋದು. ಸೊ ಇದು ನಮಗೆ ಒಂದು ಹಾಬಿ ಹಾಗೆ ಇತ್ತು ಈ ಟ್ರಾಫಿಕ್. ಸೊ ಇಲ್ಲಿ ಯಾವಾಗ ನಾವು ಬಂದಿದ್ವಿ ನಮಗೆ ಅದು ಕೊಡೋಕ್ಕಿಲ್ಲ. ನಮ್ಮ ರಾಜ್ಯದಲ್ಲಿ ಅಥವಾ ನಮ್ಮ ದೇಶದಲ್ಲಿ ಈ ನಂಬರ್ ಆಫ್ ಆಕ್ಸಿಡೆಂಟ್ ನಮ್ಮ ಡೆತ್ ಏನಿದೆ ತುಂಬ ಜಾಸ್ತಿ ಇದೆ. 417 2023-24 ಫಿಗರ್ ತೊಗೊಂಡ್ರೆ 1 ಅವರ್ಗೆ 417 ಜನ ಡೈಲಿ, ಅವರಿಗೆ ಒಂದು ದಿವಸಕ್ಕೆ 417 ಜನ ಸಾಯ್ತಾ ಇದ್ದಾರೆ ನಮ್ಮ ದೇಶದಲ್ಲಿ. ನಮ್ಮ ರಾಜ್ಯದಲ್ಲಿ ಕೂಡ 32-33 ಜನ ಡೈಲಿ ಸಾಯ್ತಾ ಇದ್ದಾರೆ ರೋಡ್ ಆಕ್ಸಿಡೆಂಟಲ್ಲಿ. ಒಂದು ವರ್ಷದ ಲೆಕ್ಕ ಮಾಡಿದರೆ ಅರೌಂಡ್ 1200 ಜನ ಸಾಯ್ತಾ ಇದ್ದಾರೆ ನಮ್ಮ ರಾಜ್ಯದಲ್ಲಿ ಕೂಡ. ಇದೆಲ್ಲ ನಾವು ನೋಡಿಕೊಂಡು ನಾನು ನೋಡಿದ್ದಕ್ಕೆ ನಾವು ಏನಾದರೂ ಮಾಡಬೇಕು ಈ ನಿಟ್ಟಿನಲ್ಲಿ. ಸೊ ಒಂದು ಪ್ರಾಜೆಕ್ಟ್ ನಮಗೆ ಮೈಸೂರು ರೋಡ್ದು ಬಂತು, ಅಲ್ಲಿ ನಾವು ಇಷ್ಟು ಒಳ್ಳೆ ರೋಡ್ ಮಾಡಿದ್ದಾರೆ, ಈ ರೋಡ್ನಲ್ಲಿ ನಾವು ಸ್ಪೀಡ್ ಕಂಟ್ರೋಲ್ ಮಾಡದೇ ಇದ್ದರೆ ಮತ್ತು ಬಹಳಷ್ಟು ಅನಾಹುತಗಳು ಆಗತ್ತೆ, ಬಹಳ ಸಾವಿನ ಸಂಖ್ಯೆ ಪ್ರಮಾಣ ಇದೆ ಬಹಳ ಜಾಸ್ತಿ ಆಗತ್ತೆ. ಅದಕ್ಕಾಗಿ ನಾವು ಟೆಕ್ನಾಲಜಿ ಯೂಸ್ ಮಾಡಿದ್ವಿ. ಟೆಕ್ನಾಲಜಿ ಅದು ಕೂಡ ಏನು ಮಾಡಿದ್ವಿ, ಆ ಟೈಮ್ ಮಾತ್ರ ಟೆಕ್ನಾಲಜಿ ಇಲ್ಲ, ಅವ್ರದ್ದು ವೈಲೇಷನ್ ಏನಿದೆ ತಕ್ಷಣ ಅವ್ರಿಗೆ ಆ ಮೊಬೈಲ್ಗೆ ಅದು ಆಗಬೇಕು. ಅದು ಹೋಗಿದ್ರೆ ಜನ ಏನು ತಿಳ್ಕೊಳ್ತಾರೆ, ನಾನು ಓವರ್ ಸ್ಪೀಡಿಂಗ್ ಮಾಡ್ತಾ ಇದ್ದೀನಿ, ಇವರು ಆಲ್ರೆಡಿ ಟಿಕೆಟ್ ಕಳಿಸಿದ್ದಾರೆ, ಅಟ್ಲೀಸ್ಟ್ ಈಗ ನಾವು ಮುಂದೆ ಮಾಡಬಾರ್ದು ಅದು ಇರುತ್ತೆ. ಅವ್ರು ನಾನು ಸೀಟ್ ಬೆಲ್ಟ್ ಹಾಕಿಲ್ಲ, ಆಯಿತು ನಾನು ಏನಿದೆ ಈಗ ನಮಗೆ ಸೀಟ್ ಬೆಲ್ಟ್ ಹಾಕಿಲ್ಲ, ಇದು ಬಂದುಬಿಟ್ಟಿದೆ, ಇದು ಈಗ ದುಡ್ಡು ಕಟ್ಟಬೇಕಾಗತ್ತೆ, ಅದು ತಕ್ಷಣ ಸೀಟ್ ಬೆಲ್ಟ್ ಹಾಕ್ತಾರೆ. ಯಾವ ವೈಲೇಷನ್ ಮಾಡ್ತೀವಿ ಇಮಿಡಿಯೇಟ್ ಇಫೆಕ್ಟ್ ಅದು ಆಗಬೇಕು. ಇದು ಬಹಳ ಜನ ಆ ಟೈಮ್ ಕ್ರಿಟಿಸೈಸ್ ಮಾಡಿದ್ದಕ್ಕೆ ಇದು ಯದ್ವಾ ಇದು ಹೋಗ್ತಾ ಇದೆ. ನಾನು ನೋಡಿ ಮೇ ಬಿ ಸ್ವಲ್ಪ 1% ಅಥವಾ 0.5% ಎರರ್ಸ್ ಆಗ್ತಿರ್ಬಹುದು, ಆದರೆ 99.5% ಇದು ಆಗಿದ್ರೆ ಎರರ್ಗೆ ಇದು ಮಾಡೋಕ್ಕೆ ನಾವು ನಮ್ಮ ಆಫೀಸರ್ಸ್ಗೆ ಹೇಳಿದ್ವಿ ನೋಡಿ ಯಾವುದು ಎರರ್ ಇದ್ದರೆ ನಾವು ಸರಿಪಡಿಸೋಣ. ಸೊ ಆ ಸಿಸ್ಟಮ್ ಇದು ಏನಿದೆ ನಾವೊಂದು ಆ ವೈಲೇಷನ್ಸ್ ಕ್ಯಾಪ್ಚರ್ ಮಾಡಿ ತಕ್ಷಣ ರಿಯಲ್ ಟೈಮ್ನಲ್ಲಿ ಅವ್ರಿಗೆ ಇದು ವೈಲೇಷನ್ ಬಗ್ಗೆ ಮಾಹಿತಿ ಕೊಡೋದು, ಅದು ನಮ್ಮ ಪ್ರಕಾರ ಭಾಳ ಇಂಪ್ಯಾಕ್ಟ್ಫುಲ್ ಅದು ಆಯಿತು. ಮತ್ತು ನಾವು ಇಲ್ಲಿ ನಮ್ಮ ಕಂಟ್ರಿನಲ್ಲಿ ಅಥವಾ ಯಾವ ಜಗತ್ತಿನಲ್ಲಿ 2 ಸಿಸ್ಟಮ್ ಒಂದೇ ಸರ್ತಿ ಇಲ್ಲ. ಒಂದು ಸ್ಪಾಟ್ ಇದು ಸ್ಪೀಡ್ ಡಿಟೆಕ್ಷನ್ ಸಿಸ್ಟಮ್ ಮತ್ತು ಸೆಕ್ಷನಲ್ ಸ್ಪೀಡ್ ಡಿಟೆಕ್ಷನ್ ಸಿಸ್ಟಮ್, ಇದು 2 ಸಿಸ್ಟಮ್ ಅಲ್ಲಿ ಇದೆ. ನೀವು ಎ ಪಾಯಿಂಟಿಂದ ಒಂದು ಪಾಯಿಂಟಿಂದ ಇನ್ನೊಂದು ಪಾಯಿಂಟ್ಗೆ ಏನು ಹೋಗ್ತೀರಾ ಆ ನಡುವೆ ನಿಮ್ಮದು ಸ್ಪೀಡ್ ಏನಿದೆ, ಮತ್ತು ನೀವು ಯಾವ ಒಂದು ಪಾಯಿಂಟ್ಗೆ ಹೋದ ನಂತರ ಆ ಸ್ಪಾಟ್ನಲ್ಲಿ ನಿಮ್ಮದು ಸ್ಪೀಡ್ ಇದೆ, 2 ಕ್ಯಾಲ್ಕುಲೇಟ್ ಆಗುತ್ತೆ ಈ ಹೈವೇನಲ್ಲಿ. ಬೇರೆ ಯಾವ ಹೈವೇನಲ್ಲಿ ಆ ಸಿಸ್ಟಮ್ ಇಲ್ಲ. ಸೊ ನಾವು ಇದು ಒಂದು ಸಿಸ್ಟಮ್ ಮಾಡಿದ್ದೆ, ಅದು ಕೂಡ ಬಹಳ ಅದು ಅನುಕೂಲ ಆಗುತ್ತೆ. ಕೆಲವು ಜನ ಏನು ಮಾಡ್ತಾರೆ, ಅವ್ರದ್ದು ಮೊಬೈಲಲ್ಲಿ ಆ್ಯಪ್ ಇರುತ್ತದೆ, ಇಲ್ಲ ಈ ಯಾವಾಗ ಸ್ಪೀಡ್ ಮೀಟರ್ ಅದು ಬರೋದೇ ಇದು ಕ್ಯಾಮ್ರಾ ಅಲ್ಲಿ ನಿಮಗೆ ಅಲರ್ಟ್ ಜನರೇಟ್ ಆಗುತ್ತೆ, ಕ್ಯಾಮ್ರಾ ಬರ್ತಾ ಇದೆ ಸ್ಲೋ ಡೌನ್ ಮಾಡಿ. ಇದು ನಮಗೆ ಗೊತ್ತಿತ್ತು, ಅದು ಒಂದು ರಡಾರ್ ಬಾಟ್ ಹೇಳಿಬಿಟ್ಟು ಒಂದು ಆ್ಯಪ್ ಇದೆ, ಆ ಆ್ಯಪ್ ಬಹಳ ಜನ ತಮ್ಮ ಗಾಡಿಯಲ್ಲಿ ಈಗ ಹಾಕಿದ್ದಾರೆ. ಆದರೆ ನಾನು ಹೇಳಿದಕ್ಕೆ ನೋಡಿ ಇದು ವರ್ಕ್ ಆಗಲ್ಲ ಈಗ, ಯಾಕೆಂದರೆ ನೀವು ಇಲ್ಲಿಂದ ಇದು ಕುಂಬಲ್ಗೋಡಿಂದ ನೀವು ಬಿಡದಿವರೆಗೆ ನೀವು ಡ್ರೈವ್ ಮಾಡಿದ್ದು ಅದು ಕೂಡ ನಾವು ಕ್ಯಾಲ್ಕುಲೇಟ್ ಮಾಡ್ತಾ ಇದ್ವಿ. ಅಲ್ಲಿ ಓವರ್ ಸ್ಪೀಡ್ ಮಾಡಿದರೆ ನಿಮಗೆ ಇದು ಚಲಾನ್ ಜನರೇಟ್ ಆಗೋದು, ಮತ್ತು ಹಾಗೆ ಆಗ್ತಾ ಇತ್ತು. ಇದು ಕೂಡ ಎಲ್ಲ ವರ್ಕೌಟ್ ಆಯಿತು. ಮತ್ತು ನಾವು ಹೇಳ್ಬೋದು ನಮ್ಮ ಅಧಿಕಾರಿಗಳು ಇದ್ದರು ಆ ಟೈಮ್, ಈಗ ಕಾರ್ತಿಕ್ ರೆಡ್ಡಿ ರಾಮನಗರ SP ಇದ್ದರು, ಈಗ ಅವರು ಟ್ರಾಫಿಕ್ನಲ್ಲಿ ಇಲ್ಲಿ ಇದ್ದಾರೆ, ಮತ್ತು ಮೈಸೂರಿನಲ್ಲಿದ್ದರು, ಮಂಡ್ಯದಲ್ಲಿ SP ಯತೀಶ್ ಇದ್ದರು, ಎಲ್ಲರೂ ಚೆನ್ನಾಗಿ ಕೆಲಸ ಅವರು ಮಾಡಿದರು, ನಮ್ಮ ಅಧಿಕಾರಿಗಳು ಕೂಡ ಮಾಡಿದರು. ಮತ್ತು ಆ ಟೈಮ್ ವೆಂಡರ್ ಕೂಡ ಯಾರಿದ್ರು, ಆ ವೆಂಡರ್ ಕೂಡ ಮುಂದೆ ಬಂದು ನಾವು ಅವ್ರಿಗೆ ಏನೇನು ಹೇಳಿದ್ವಿ, ಕೆಲವು ಟರ್ಮ್ಸ್ ಟೆಂಡರ್ನಲ್ಲಿ ಇರಲಿಲ್ಲ, ಆದರೆ ನಾವು ಅವ್ರಿಗೆ ಮನವರಿಕೆ ಮಾಡಿ ಅವ್ರಿಗೆ ನಾವು ಸ್ವಲ್ಪ ಒತ್ತಡ ಹಾಕಿ ಇದು ಏನಿದೆ ಇಂಟ್ರೊಡ್ಯೂಸ್ ಸೆಕ್ಷನಲ್ ಸ್ಪೀಡ್ ಏನಿದೆ ಅದು ಆ ಟೈಮ್ ಮೊದಲೇ ನಾವು ಹಾಕಿರಲಿಲ್ಲ, ನಂತರ ನಾವು ಹಾಕ್ಸಿದ್ವಿ, ಆದರೂ ಕೂಡ ಒಪ್ಪಿಗೆ ಕೊಟ್ಟು ಅನ್ನಾದರೂ ಮಾಡಿಕೊಂಡು ಅವ್ರು ಅಡ್ಜಸ್ಟ್ ಮಾಡಿದರು. ಸೊ ನಾವು ಹೇಳ್ಬೋದು ಮತ್ತು ಸರ್ಕಾರದ್ದು ಡೆಫಿನೆಟ್ಲಿ ಗೌರ್ಮೆಂಟ್ ಏನಿದೆ ಅವ್ರಿಗೆ ನಮಗೆ ಹಣ ಕೊಟ್ಟು ಅದಕ್ಕೆ ಎಲ್ಲ ಕ್ಯಾಮ್ರಾ ಎಲ್ಲ ಹಾಕ್ಸಲಿಕ್ಕೆ ಜಾಸ್ತಿ ಹಣ ಇಲ್ಲ, 2 crores ನಾವು ಮಾತ್ರ ಅದು ಎಲ್ಲ ಮಾಡಿದ್ದೀವಿ. ಆದರೆ 2 crores ಕೂಡ ನಮಗೆ ಅಲ್ಲಿ ಸಿಕ್ಕಿದ್ದೆ, ಅದಕ್ಕಾಗಿ ನಾವು ಅವ್ರಿಗೆ ಧನ್ಯವಾದವನ್ನು ಕೊಡ್ತೀವಿ. ಎಸ್ ಸರ್, ಅಲ್ಲಿಂದ ಪ್ರಮೋಷನ್ ಆಗುತ್ತೆ, ನೇರವಾಗಿ ಕಾರಾಗೃಹ ಇಲಾಖೆಗೆ ಬರ್ತೀರಿ ಸರ್. ಇಲ್ಲಿರುವಂತಹ ವ್ಯವಸ್ಥೆ ಇದೆಯಲ್ಲ ಸರ್, ಇಡೀ ಇಂಡಿಯಾನೇ ತಿರುಗಿ ನೋಡುವಂತಹ ವ್ಯವಸ್ಥೆ. ಯಾಕಂತಂದರೆ ಅನೇಕ ಭ್ರಷ್ಟಾಚಾರ ಏನು ಹಣ ಕೊಟ್ಟುಬಿಟ್ರೆ ಜೈಲಿನಲ್ಲಿ ಎಲ್ಲ ಸಿಗುತ್ತೆ, ಎಲ್ಲ ಜೈಲು ಕರ್ನಾಟಕದಲ್ಲಿರುವಂತಹ ಆಲ್ಮೋಸ್ಟ್ ಎಲ್ಲ ಜೈಲುಗಳು ಕೂಡ ಇದೇ ರೀತಿ ಆಗ್ತಾ ಇದೆ
ಅನ್ನೋ ಒಂದು ಸಾರ್ವಜನಿಕರ ನಂಬಿಕೆನೇ ಹೋಗ್ಬಿಡುತ್ತೆ. ಎಷ್ಟೋ ಜನ ಕ್ರೈಮ್ ಮಾಡಿಬಿಟ್ಟು ನಾನು ಆರಾಮಾಗಿ ಹೋಗಿ ಜೈಲಿಗೆ ಹೋಗಿ ದುಡ್ಡು ಕೊಟ್ಟರೆ ಅಲ್ಲೆಲ್ಲ ಸಿಕ್ಬಿಡುತ್ತೆ ನನಗೆ ಅನ್ನೋ ಒಂದು ಮೈಂಡ್ ಸೆಟ್ಟು ಬರೋ ರೇಂಜಲ್ಲಿ ಅಕ್ರಮಗಳು ಬೆಳಕಿಗೆ ಬಂತು ಸರ್. ನೀವು ಬಂದಾದ್ಮೇಲೆ ಸರ್ ಸಾಕಷ್ಟು ಸುಧಾರಣೆಗಳಾಗ್ತಾ ಇದೆ. ನೀವು ಹೋಗಿ ಚೆಕ್ ಮಾಡ್ತಿದ್ದೀರಿ. ಅಂಶುಕುಮಾರ್ ಅವರು ಕೂಡ ಜಾಯಿನ್ ಆದರು. ನಿಮ್ಮ ಒಂದು ಇನ್ಸ್ಟ್ರಕ್ಷನ್ ಸರ್ ಎಲ್ಲ ಪ್ರತಿಯೊಂದು ಎಲ್ಲ ಕ್ಲೀನ್ ಮಾಡುವಂಥ ಕೆಲಸ ಆಗ್ತದೆ ಸರ್. ಇಲ್ಲಿವರೆಗೂ ಕೂಡ ಆಗಿರುವಂತಹ ಬದಲಾವಣೆಗಳು ಅಲ್ಲ ನೋಡಿ, ಬದಲಾವಣೆ ಒಂದು ಸತತ ಪ್ರಕ್ರಿಯೆ ಇದೆ. ನಾವು ಬದಲಾವಣೆ ತರಕ್ಕೆ ನಾವು ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ. ಆದರೆ ಇನ್ನೂ ನಡೀತಾ ಇದೆ ಮತ್ತು ಇನ್ನೂ ನಾವು ಮಾಡಬೇಕಾಗತ್ತೆ. ನಾವು ಇದಕ್ಕೆ ಹೇಳ್ಬೋದು, ದೇರ್ ಇಸ್ ನೋ ರೂಮ್ ಫಾರ್ ಕಾಂಪ್ಲಾಸೆನ್ಸಿ. ಮತ್ತು ಸತತವಾಗಿ ಇದು ಪ್ರಕ್ರಿಯೆ ಆಗಬೇಕು. ನಾವು ಮಾಡಿಕೊಂಡೋಕ್ಕಿಲ್ಲ ನಾವು ಭಾಳ ನೆಮ್ಮದಿಯಿಂದ ಇರೋಕ್ಕೆ ಅದು ಆಗಲ್ಲ. ಯಾಕೆಂದರೆ ಅಲ್ಲಿ ಎಲ್ಲರೂ ಹೋಗೋವರೆಲ್ಲ ಕ್ರಿಮಿನಲ್ಸ್ ಇದ್ದಾರೆ, ಅದು ಕೂಡ ಹಾರ್ಡ್ ಕೋರ್ ಕ್ರಿಮಿನಲ್ಸ್ ಇದ್ದಾರೆ. ಯಾಕೆಂದರೆ ಈ ನೀವು ನಾನ್ ಕಾಗ್ನಿಜಿಬಲ್ ಆಫೆನ್ಸ್ ಮಾಡಿದರೆ ನಿಮಗೆ FIR ಆಗಲ್ಲ. ಕಾಗ್ನಿಜಿಬಲ್ ಆಫೆನ್ಸ್ ಮಾಡಿದರೆ ಸ್ವಲ್ಪ ಸಣ್ಣ ಪುಟ್ಟ ಇದ್ದರೆ ನೀವು ಆಫೆನ್ಸ್ FIR ಆಗದ್ದೆ, ಆದರೆ ನಿಮಗೆ ಬೇಲ್ ಬರುತ್ತೆ ನಿಮಗೆ ಸ್ಟೇಷನ್ನಲ್ಲಿನೇ. ಅಲ್ಲಿ ಯಾರು ಹೋಗೋರು, ಯಾರಿಗೆ ನ್ಯಾಯಾಲಯದಿಂದ ಬೇಲ್ ಸಿಗೋದಿಲ್ಲ, ಆ ರೀತಿ ಅಪರಾಧ ಯಾರು ತೊಡಗಿದ್ದಾರೆ ಅವರೇ ಮಾತ್ರ ಹೋಗ್ತಾರೆ ಜುಡಿಷಿಯಲ್ ಕಸ್ಟಡಿಗೆ. ಸೊ ಅವರು ಮಾಡಿದರೆ ಅದು ಆ ಅಪರಾಧದ್ದು ನಮ್ಮ ಪ್ರಕಾರ ಗಾಂಭೀರ್ಯತೆ ಏನಿದೆ ಡೆಫಿನೆಟ್ಲಿ ಅದು ಜಾಸ್ತಿ ಇರಬೇಕು. ಸೊ ಆ ರೀತಿ ಒಂದು ಅಪರಾಧ ಮಾಡೋರು ಅವರು ಎಲ್ಲಿ ಇದ್ದಾರೆ. ಮತ್ತು 24/7 ಅವರು ಬರೇ ಅದು ಅವ್ರಿಗೆ ಬೇರೆ ಯೋಚನೆ ಮಾಡೋಕ್ಕೆ ಬೇರೆ ವಿಷಯ ಇಲ್ಲ. ಅವ್ರಿಗೆ ಇದಕ್ಕೆ ಯಾವ ರೀತಿ ನಾವು ಅವ್ರಿಗೆ ಮನಸ್ಸು ಏನು ಬರುತ್ತೆ, ಇಲ್ಲ ಅಕ್ರಮ ಮಾಡಬೇಕು ಅಥವಾ ಏನು ಮಾಡಬೇಕು, ಅವ್ರ ತಲೆಗೆ ಅದೇ ಅದು ಓಡಾಡ್ತಾ ಇರ್ತದೆ. ಸೊ ನಾವು ಅದೆಲ್ಲ ತಡೆಗಟ್ಟಲಿಕ್ಕೆ ನಮ್ಗೆ ಅನಿಸ್ತಕ್ಕೆ ನಾವು ಸತತವಾಗಿ ಆ ಪ್ರಯತ್ನ ನಾವು ಮಾಡಬೇಕು. ನಾವೀಗ ಮಾಡ್ತಾ ಇದ್ದೀವಿ ಮತ್ತು ಕೆಲವು ನಾವು ಹೇಳುವುದಕ್ಕೆ ಸ್ವಲ್ಪ ಮಟ್ಟಿಗೆ ಡೆಫಿನೆಟ್ಲಿ ನಮಗೆ ಇದು ಯಶಸ್ವಿ ಸಿಕ್ಕಿದೆ. ಆದರೆ ಅದು ಸಾಲೋದಿಲ್ಲ. ಅದು ಇನ್ನೂ ನಮ್ಮ ಪ್ರಕಾರ ಸಿಸ್ಟಮ್ ಇನ್ನೂ ಸ್ಟ್ರೀಮ್ಲೈನ್ ಆಗಬೇಕು. ಇನ್ನೂ ನಮ್ಮ ಪ್ರಕಾರ ಪೂರ್ತಿ ಕ್ಲೀನ್ ಆಗಬೇಕು. ಮತ್ತು ಆ ಪೂರ್ತಿ ಕ್ಲೀನ್ ಆಗಿದ ನಂತರ ಸ್ಟೆಬಿಲೈಸ್ ಆಗಬೇಕು. ಅದು ಆನಂತರ ಮತ್ತೆ ನಾವು ಬಿಟ್ಟರೆ ಮತ್ತೆ ವಾಪಸ್ ಹಾಗೆ ಉಲ್ಟಾ ಬರುತ್ತೆ. ಅದು ಕೂಡ ಆಗಬಾರ್ದು. ಬೇರೆ ಬೇರೆ ಕ್ರಮಗಳು ನಾವು ತಗೊಳ್ತಾ ಇದ್ವಿ. ನಾವು ಸಿಬ್ಬಂದಿ ಅದು ನಾವು ವೆಲ್ಫೇರ್ ಕೂಡ ನೋಡ್ತಾ ಇದ್ವಿ. ಸಿಬ್ಬಂದಿ ತಪ್ಪು ಮಾಡಿದರ ಮೇಲೆ ಆ್ಯಕ್ಷನ್ ಕೂಡ ತಗೊಳ್ತಾ ಇದ್ವಿ. ಅದರ ಜೊತೆಗೆ ಪ್ರಿಸ್ನರ್ಸ್ದು ಕೂಡ ನಾವು ವೆಲ್ಫೇರ್ ಏನಿದೆ ಅವ್ರಿಗೆ ಏನು ಬೇಕು, ಅವ್ರಿಗೆ ಊಟ ಸರಿಯಾಗಿ ಸಿಗಬೇಕು, ಅವ್ರಿಗೆ ಯಾವುದು ತೊಂದರೆ ಆಗಬಾರ್ದು, ಅವ್ರಿಗೆ ನಮ್ಮ ಕಾರಾಗೃಹದ ಅಧಿಕಾರಿಗಳು ಕಿರುಕುಳ ಕೊಡಬಾರ್ದು, ಹಣ ಇದು ಎಲ್ಲ ಕೂಡ ನಾವು ನೋಡಬೇಕಾಗತ್ತೆ. ಅದು ನಾವು ನೋಡ್ತಾ ಇದ್ವಿ. ಮತ್ತು ಬೇರೆ ಅವ್ರದ್ದೊಂದು ಕರೆಕ್ಷನಲ್ ಸರ್ವಿಸಸ್ ಬಗ್ಗೆ ಅವ್ರಿಗೆ ಹಾಗೆ ಅವ್ರಿಗೆ ನಾಳೆ ಒಳ್ಳೆ ಆಗಲಿ ಆ ನಿಟ್ಟಿನಲ್ಲಿ ಕೂಡ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಯಾಕೆಂದರೆ ಕರೆಕ್ಷನಲ್ ಕೂಡ ಭಾಳ ಇಂಪಾರ್ಟೆಂಟ್ ಇದು ಆಯಾಮ್ ಇದೆ ಈ ಪ್ರಿಸನ್ ಸರ್ವಿಸಸ್ದು. ಪ್ರಿಸನ್ ಇದು ಡಿಪಾರ್ಟ್ಮೆಂಟ್ದು ಹೆಸರು ಇದೆ, ಪ್ರಿಸನ್ ಆ್ಯಂಡ್ ಕರೆಕ್ಷನಲ್ ಸರ್ವಿಸಸ್ ಡಿಪಾರ್ಟ್ಮೆಂಟ್ ಇದು. ಆದರೆ ನಮ್ಮ ರಾಜ್ಯದಲ್ಲಿ ಕರೆಕ್ಷನಲ್ ಸರ್ವಿಸಸ್ ಬಗ್ಗೆ ಸ್ವಲ್ಪ ಜನರಿಗೆ ಕೂಡ ನಮ್ಮ ಪ್ರಕಾರ ಮತ್ತು ಮೀಡಿಯಾ ಕೂಡ ಮಾಹಿತಿ ಇಲ್ಲ. ಬೇರೆ ರಾಜ್ಯಗಳಲ್ಲಿ ಕರೆಕ್ಷನಲ್ ಕೆಲಸ ಬಹಳ ಜಾಸ್ತಿ ಆಗ್ತಾ ಇದೆ. ನಾವು ತೆಲಂಗಾಣ ರಾಜ್ಯ ಆಗಲಿ, ಆಂಧ್ರ ಪ್ರದೇಶ ಆಗಲಿ, ತಮಿಳುನಾಡು ಆಗಲಿ, ಮಹಾರಾಷ್ಟ್ರ ಆಗಲಿ, ಈವನ್ ಒಡಿಶಾ ಆಗಲಿ, ಈ ರೀತಿ ರಾಜ್ಯಗಳಲ್ಲಿ ಆ ಕರೆಕ್ಷನಲ್ ಕೆಲಸ ಏನಿದೆ ಇದು ಬಹಳಷ್ಟು ಜಾಸ್ತಿ ಆಗ್ತಾ ಇದ್ದು. ಡಿ ಅಡಿಕ್ಷನ್ ಸೆಂಟರ್ ಆಗಲಿ, ಕೌನ್ಸಿಲಿಂಗ್ ಆಗಲಿ, ಸೈಕಿಯಾಟ್ರಿಕ್ ಕೌನ್ಸಿಲಿಂಗ್ ಆಗಲಿ, ಅವ್ರದ್ದು ರಿಹ್ಯಾಬಿಲಿಟೇಷನ್ ಆಗಲಿ, ಲೋನ್ ಕೊಡಿಸೋದು ಆಗಲಿ, ಇದು ಬಹಳಷ್ಟು ಯೋಜನೆಗಳು ಅಲ್ಲಿ ನಡೀತಾ ಇದೆ. ಆ ಯೋಜನೆಗಳು ನಮ್ಮ ರಾಜ್ಯದಲ್ಲಿ ಅಷ್ಟು ಮಟ್ಟಿಗೆ ಅದು ಇಲ್ಲ. ಸೊ ನಾವು ಅದರ ಸಲುವಾಗಿ ಕೂಡ ಪ್ರಯತ್ನ ಮಾಡ್ತಾ ಇದ್ದೀವಿ. ಮತ್ತು ಡೆಫಿನೆಟ್ಲಿ ಕರೆಕ್ಷನ್ ನಾವು ಬಹಳ ಕೆಲಸ ಮಾಡಬೇಕಾಗತ್ತೆ. ಅದು ಈ ಸ್ವಲ್ಪ ಇಲ್ಲ, ತುಂಬ ಕೆಲಸ ನಾವು ಮಾಡಬೇಕಾಗತ್ತೆ. ಅದೇ ರೀತಿ ಅವರಿಗೆ ನಾವು ಸ್ಕಿಲ್ ಡೆವಲಪ್ಮೆಂಟ್ ಅವ್ರದ್ದು ಮಾಡೋದು, ಅವ್ರಿಗೇನು ಬೇಕು. ಸೊ ಈಗ ನಾವು ಅವ್ರಿಗೆ ಪ್ಲಂಬಿಂಗ್ದು ಮತ್ತು ಅವ್ರಿಗೆ ಯಾವುದು ಮೆಕ್ಯಾನಿಕ್, AC ಮೆಕ್ಯಾನಿಕ್ದು, ಫಿಟರ್ದು ಇವರದ್ದು ನಾವು ಟ್ರೈನಿಂಗ್ ಕೊಡ್ತಾ ಇದ್ದಕ್ಕೆ ನಾಳೆ ಅವರು ಜೈಲಿಂದ ಹೊರಗಡೆ ಹೋದ ನಂತರ ಅವ್ರಿಗೆ ಸೆಲ್ಫ್ ಎಂಪ್ಲಾಯ್ಮೆಂಟ್ ಅವ್ರಿಗೆ ಸಿಗಲಿ. ಯಾಕೆಂದರೆ ಅವ್ರಿಗೆ ನಾವು ಈಗ ಬೇಕ್ರಿ ಟ್ರೈನಿಂಗ್ ಕೊಡ್ತೀನಿ, ಆದರೆ ಯಾವ ಕೈದಿ ಹೊರಗಡೆ ಹೋದರೆ ಅವ್ರಿಗೆ ಬೇಕ್ರಿ ತಾನೇ ಓಪನ್ ಮಾಡೋಕ್ಕೆ ಅವ್ರಿಗೆ ಹಣಕಾಸು ಇರಲ್ಲ. ಆದರೆ ನಾಳೆ ಅವರು ಹೊರಗಡೆ ಹೋದ ನಂತರ ಯಾವುದೋ ಒಂದು ಪ್ಲಂಬರ್ ಆಗಿ ಕೆಲಸ ಮಾಡೋದು, ಒಂದು AC ಮೆಕ್ಯಾನಿಕ್ ಆಗಿ ಕೆಲಸ ಮಾಡೋದು, TV ಮೆಕ್ಯಾನಿಕ್ ಆಗಿ ಕೆಲಸ ಮಾಡೋದು, ಈವನ್ ಡೇಟಾ ಆಪ್ರೇಟರ್ ಅದು ಕೂಡ ನಾವು ಅವ್ರಿಗೆ ಟ್ರೈನಿಂಗ್ ಕೊಡ್ತಾ ಇದ್ದೀವಿ. ಹೆಣ್ಮಕ್ಳಿಗೆ ನಾವು ಅವ್ರಿಗೆ ಎಲ್ಲ ನಾವು ಏನಿದೆ ಇದು ಬ್ಯೂಟಿಷಿಯನ್ದು ಕೆಲಸ ಏನಿದೆ ಅದು ನಾವು ಮಾಡೋದು. ಮತ್ತು ಅವರಿಗೆ ಕೆಲವು ಇದು ಗಾರ್ಮೆಂಟ್ ರಿಲೇಟೆಡ್ ಅದು ಕೆಲಸ ಮಾಡೋದು, ಕೆಲವು ನೀವು ಇದು ಮಾಡ್ತಾರೆ ಎಂಬ್ರಾಯ್ಡರಿ ಕೆಲಸ ಮಾಡ್ತಾರೆ, ಅದು ಎಲ್ಲ ನಾವು ಮಾಡ್ತಾ ಇದ್ವಿ. ಆದರೆ ಇನ್ನೂ ನಮ್ಮ ಪ್ರಕಾರ ಆ ಪ್ರಮಾಣ ಮತ್ತು ಅದು ಸ್ಟ್ಯಾಂಡರ್ಡ್ ಇಂದಕ್ಕೆ ಇನ್ನೂ ಬಹಳ ಜಾಸ್ತಿ ಅದು ಆಗಬೇಕು. ಸೊ ಅದು ನಾವು ನೋಡಬೇಕಾಗತ್ತೆ. ಮತ್ತು ಅವ್ರದ್ದು ಸ್ವಾಸ್ಥ್ಯ ಬಗ್ಗೆ ಈ ಬಹಳಷ್ಟು ಜನ ಅದು ಸಾವು ಏನಿದ್ದಕ್ಕೆ ಪ್ರಿಸನ್ನಲ್ಲಿ ಆಗ್ತಾ ಇದೆ. ಯಾಕೆಂದರೆ ಕೈದಿಗಳು ಅವರು ಅವ್ರದ್ದು ಹೈಜಿನ್ ಬಗ್ಗೆ ಅವರು ಕಾಳಜಿ ತಗೊಳ್ಳಲ್ಲ. ಮತ್ತು ಕೆಲವು ಸಂದರ್ಭದಲ್ಲಿ
ಅಲ್ಲಿ ಮತ್ತೆ ಇದು ಡಾಕ್ಟರ್ಗೆ ಅದು ಇದು ಅಲ್ಲಿ ಕಮ್ಯುನಿಕೇಶನ್ ಸರಿಯಾಗಿ ಆಗಲ್ಲ. ಈ ಮೊನ್ನೆ ತಾನೇ ಅದು ಸಾದಿಕ್ ಪಾಸ್ ಅದು ಡೆತ್ ಆಯಿತು, ಅದು ಡೆತ್ ಅಲ್ಲಿ ಆಯಿತು. ಮತ್ತೆ ಬಹಳ ಜನಕ್ಕೆ ಯಾಕೆ ಆಯಿತು, ಹೆಂಗಾಯಿತು. ಸೊ ನಾವು ಈಗ ಆರೋಗ್ಯ ಇದು ಅಲ್ಲಿ ಹಾಸ್ಪಿಟಲ್ ಇಂದಕ್ಕೆ ಪ್ರಿಸನ್ ಡಿಪಾರ್ಟ್ಮೆಂಟ್ ಹೊರಗಡೆ ಈಗ ಹೋಗ್ಬಿಟ್ಟಿದೆ. ಮೊದಲೇ ಪ್ರಿಸನ್ ಡಿಪಾರ್ಟ್ಮೆಂಟ್ ಕಸ್ಟಡಿಲಿ ಮತ್ತು ನಮ್ಮ ಒಳಗಡೆನೇ ಅದು ಇತ್ತು. ಈಗ ಏನಿದಕ್ಕೆ ಅದು ಪೂರ್ತಿ ಅದು ಹೋಗ್ಬಿಟ್ಟಿದೆ. ಸೊ ನಾವು ನಿನ್ನೆ ಕೂಡ ಮೀಟಿಂಗ್ ಆಗಿತ್ತು, ಮತ್ತು ನಾಳೆ ಇಲ್ಲ ನಾಳಿದ್ದು CS ಮೇಡಮ್ ಅವರು ಒಂದು ಮೀಟಿಂಗ್ ತೊಗೊಳ್ತಾ ಇದ್ದಾರೆ ನಮ್ಮ ಪ್ರಿಸನ್ ಡಿಪಾರ್ಟ್ಮೆಂಟ್ ಸಂಬಂಧಪಟ್ಟ. ಸೊ ಅಲ್ಲಿ ಕೂಡ ನಾವು ಹೇಳ್ತೀವಿ ಇದು ಹೆಲ್ತ್ ಕಂಡೀಷನ್ಸ್ ಕೂಡ ಏನಿದೆ ಪ್ರಿಸನರ್ಸ್ದು ಅದು ಇಂಪ್ರೂವ್ ಆಗಬೇಕು, ಅಲ್ಲಿ ಔಷಧಿ ಸಿಗಬೇಕು. ಸೊ ಬೇರೆ ಬೇರೆ ಸಮಸ್ಯೆಗಳು ಮತ್ತು ಬೇರೆ ಬೇರೆ ವಿಷಯಗಳು ಇದೆ. ಸರ್ಕಾರ ಕೂಡ ಬಹಳ ಮುಂದೆ ಬಂದಿದ್ದಾರೆ. ನಾವು ಬಜೆಟ್ನಲ್ಲಿ ಕೂಡ ಈಗ ನಮ್ಮ ಸಿಬ್ಬಂದಿಗೆ ಕೂಡ ನೋಡಿ ನಾವು ಡೆಫಿನೆಟ್ಲಿ ಎಲ್ಲ ಕಡೆ ಸಮಸ್ಯೆ ಇದೆ, ಎಲ್ಲ ಕಡೆ ಬ್ಲ್ಯಾಕ್ ಶಿಪ್ಸ್ ಇದ್ದಾರೆ, ಎಲ್ಲ ಕಡೆ ಈ ರೀತಿ ಕೆಲಸ ನೆಗೆಟಿವ್ ಕೆಲಸ ಮಾಡೋರು ಇದ್ದಾರೆ. ಪ್ರಿಸನ್ ಇಲಾಖೆಯಲ್ಲಿ ಕೂಡ ಇದ್ದಾರೆ, ಎಲ್ಲ ಇಲಾಖೆಯಲ್ಲಿ, ಪೊಲೀಸ್ ಇಲಾಖೆಯಲ್ಲಿ ಕೂಡ ಇದ್ದಾರೆ. ಲಾಸ್ಟ್ ಇಯರ್ 117 ಮೆಂಬರ್ಸ್ ಇಲ್ಲೇ ಸಸ್ಪೆಂಡ್ ಆಗಿಬಿಟ್ಟಿದ್ದಾರೆ ಬ್ಯಾಂಗ್ಳೂರ್ ಸಿಟಿಲಿ. ಸೊ ಅದೇ ರೀತಿ ನಾವು ನಮ್ಮ ಪ್ರಿಸನ್ ಇಲಾಖೆ ಬಗ್ಗೆ ಕೂಡ ಮಾತಾಡಿದ್ದಾರೆ. ಅಲ್ಲಿ ಡಿ ಮತ್ತು ಡಿಪಾರ್ಟ್ಮೆಂಟಲ್ ಪ್ರೊಸೀಡಿಂಗ್ಸ್ ಏನಿದೆ ಸುಮಾರು 2/3 ಜನ ಮೇಲೆ ನಡೀತಾ ಇದೆ. 2/3 ಮೆಂಬರ್ಸ್ ಏನಿದ್ದಾರೆ ಡಿಪಾರ್ಟ್ಮೆಂಟ್ದು, ಅವರ ಮೇಲೆ ಯಾವುದಾದ್ರೂ ಒಂದು ಡಿ ಅಥವಾ ಯಾವುದು ಅವ್ರ ಮೇಲೆ ಒಂದು ಇನ್ಕ್ವೈರಿ ಅಥವಾ ಅವ್ರ ಮೇಲೆ ರೂಲ್ ಇದು ಚಾರ್ಜ್ ಮೆಮೋ ಅದು 2/3 ಜನಕ್ಕಿದೆ. ಇದು 30% 25% ಜನ ಅಷ್ಟೇ ಇದ್ದಾರೆ. ಈ ಯಾರ ಮೇಲೆ ಯಾವುದು ಅಪಾದನೆ ಅಥವಾ ಇದು ಇಲ್ಲ. ಸೊ ನಾವು ಒಂದು ಮರುಪರಿಶೀಲನೆ ಹಾಗೆ ನಾವು ಮಾಡ್ತಾ ಇದ್ವಿ ಕೆಲವು ಕೇಸಸ್ನಲ್ಲಿ ಇಲ್ಲ ನಾವು ನೋಡಬೇಕು ಒಮಿಷನ್ ಎಲ್ಲಿದೆ, ಕಮಿಷನ್ ಎಲ್ಲಿದೆ, ಯಾರಿಗೆ ಎಷ್ಟು ಶಿಕ್ಷೆ ನಾವು ಕೊಡಬೇಕು. ಯಾಕಂದರೆ ಬಹಳಷ್ಟು ಡಿ ನಾವು ಬರುತ್ತೆ, ಆಗಲೇ ಡಿ ಏನಕ್ಕೆ ಅವ್ರು ಡಿಸ್ಪ್ರೂವ್ ಆಗಿ ಬರುತ್ತೆ ಅವರು ಬಹಳಷ್ಟು ಇದು ಮಾಡಿದ ನಂತರ. ಸೊ ನಾವು ನೋಡಬೇಕು ಎಲ್ಲಿ ಸೀರಿಯಸ್ನೆಸ್ ಇದೆ, ಡೆಫಿನೆಟ್ಲಿ ಅವ್ರಿಗೆ ನಾವು ಭಾಳ ಕಠಿಣವಾದ ಅವ್ರಿಗೆ ಶಿಕ್ಷೆ ನಾವು ಕೊಡಲೇಬೇಕು. ಅದ್ರ ಬಗ್ಗೆ ಆಲ್ರೆಡಿ ಸಸ್ಪೆಂಡ್ ಮಾಡಿದಿರಿ ಸರ್. ಅಲ್ಲ ನಾವು ಮಾಡ್ತೀವಿ, ಆದರೆ ನಾವು ನೋಡಿಕೊಂಡು ಮಾಡ್ತೀವಿ ಏನದು ಬೇಕು. ಎಲ್ಲಿ ನಿರ್ದಿಷ್ಟವಾಗಿ ತಪ್ಪು ಮಾಡಿದರೆ ಮತ್ತೆ ನಾವು ಮಾಡಲೇಬೇಕಾಗತ್ತೆ. ನಾವು ಸಸ್ಪೆನ್ಷನ್ ಜೊತೆಗೆ ನಾವು ಅವರಿಗೆ ಅಲ್ಲಿಂದ ಆ ಸ್ಥಾನದಿಂದ ಬೇರೆ ಸ್ಥಾನಕ್ಕೆ ಕಳಿಸೋದು ಇದು ಕೂಡ ನಾವು ಮಾಡ್ತೀವಿ. ಸೊ ನಾವು ಬೇರೆ ಒಂದೇ ನಾನು ಹೇಳೋದು ಏನಿದೆ ನಾವು ಬಹಳ ಒಂದು ಬ್ಯಾಲೆನ್ಸ್ ಆಗಿ ನೋಡಬೇಕಾಗತ್ತೆ. ಈವನ್ ನಮ್ಮ ಸಿಬ್ಬಂದಿಗೆ ಬ್ಯಾಲೆನ್ಸ್ ಆಗಿ ನೋಡಬೇಕಾಗತ್ತೆ. ಬರೀ ನಾವು ಅವ್ರಿಗೆ ಶಿಕ್ಷೆ ಕೊಡೋದು ಮಾತ್ರ ಇಲ್ಲ, ಅವ್ರದ್ದು ಸಮಸ್ಯೆಗಳು ಕೂಡ ಆಲಿಸಬೇಕಾಗತ್ತೆ. ಯಾಕೆಂದರೆ ಅವರು ಎಲ್ಲಿ ಕೆಲಸ ಮಾಡ್ತಾರೆ ಅಲ್ಲಿ ಕೈದಿಗಳು ಇರ್ತಾರೆ, ಅವ್ರಿಗೆ ನಾಳೆ ಅವ್ರಿಗೆ ಹೊಡಿತಾರೆ ಅಥವಾ ನಾಳೆ ನೋಡಿ ಅವ್ರಿಗೆ ಇಲ್ಲಿ ಏನಾದರೂ ತೊಂದರೆ ಕೊಟ್ಟರೆ ನಾಳೆ ಜೈಲ್ ಹೊರಗಡೆ ಬಂದು ಅವ್ರಿಗೆ ಧಮಕಿ ಹಾಕೋದು ಇದು ಮಾಡೋದು ಅದೆಲ್ಲ ಸಾಧ್ಯತೆ ಇರುತ್ತೆ. ಸೊ ನಾವು ಒಬ್ಬರು ಸೀನಿಯರ್ ಆಫೀಸರ್ ಆಗಿ ಆಯಿತು ನಾನು ಗಾಡೀಲಿ ಓಡಾಡ್ತೀನಿ, ಆದರೆ ಅವರು ಎಲ್ಲ ನಮ್ಮ ಸಿಬ್ಬಂದಿಗಳು ಅವರು ನಡ್ಕೊಂಡು ಹೋಗ್ತಾರೆ, ಮೋಟರ್ ಸೈಕಲ್ಲಿ ಹೋಗ್ತಾರೆ, ಆಟೋನಲ್ಲಿ ಹೋಗ್ತಾರೆ. ನಾಳೆ ಅವರು ಬಹಳ ಇಲ್ಲಿ ನಿಷ್ಠಿರವಾಗಿ ಎಲ್ಲ ಕೆಲಸ ಮಾಡಿದ್ದಾರೆ, ಯಾರು ಅವ್ರಿಗೆ ಮಾಡಿದರೆ ನಾವು ಈಗ ನಮ್ಮ ಸರ್ಕಾರಕ್ಕೆ ನಾವು ಬೇಡಿಕೆ ನಾವು ಇಟ್ಟಿದ್ದೀವಿ ರಿಸ್ಕ್ ಅಲಯನ್ಸ್ ಅವ್ರಿಗೆ ಏನಿದೆ ಈಗ ಅವ್ರಿಗೆ ₹1,000 ಅಷ್ಟೇ ಇದೆ. ಈಗ ಪೊಲೀಸ್ನವ್ರಿಗೆ ಅಥವಾ KSISF ಸ್ಟಾಫ್ಗೆ ಇವರಿಗೆ ಎಲ್ಲರಿಗೆ 3,000 ಇದೆ. ಸೊ ನಾವು ಬೇಡಿಕೆ ನಾವು ನಮ್ಮ ಡಿಪಾರ್ಟ್ಮೆಂಟ್ ಇಟ್ಟಿದ್ವಿ ಅವ್ರಿಗೆ 3,000 ರಿಸ್ಕ್ ಅಲಯನ್ಸ್ ಅವ್ರಿಗೆ ಕೂಡ ಕೊಡಬೇಕು. ಯಾಕೆಂದರೆ ಈಗ KSISFನವರು ಯಾರು ಗೋಡೆ ಹೊರಗಡೆ ಇರ್ತಾರೆ ಅವ್ರಿಗೆ 3,000 ರಿಸ್ಕ್ ಅಲಯನ್ಸ್ ಇದೆ, ಆದರೆ ಯಾರಿಗೆ ಅಲ್ಲೇ ರಿಸ್ಕ್ ಇದೆ ಅವ್ರಿಗೆ ₹1,000 ಅಷ್ಟೇ ಇದೆ. ಸೊ ನಾವು ಅದಕ್ಕಾಗಿ ಕೇಳಿದ್ವಿ. ಈಗ ನಮಗೆ ನಂಬಿಕೆ ಇದೆ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಮಾನ್ಯ ಗೃಹ ಮಂತ್ರಿಗಳು ಅವರು ಆ ಬಜೆಟ್ ಮೀಟಿಂಗ್ನಲ್ಲಿ ಕೂಡ ಅವರು ಸಕಾರಾತ್ಮಕವಾಗಿ ಅವರು ಇದರ ಸಲುವಾಗಿ ಸ್ಪಂದಿಸಿದ್ದಾರೆ. ಈಗ ನಾವು ನೋಡೋಣ ಆರ್ತಿ. ಸೊ ನಾವು ನಮ್ಮದು ಇದಕ್ಕೆ ಅವ್ರಿಗೆ ರಿವಾರ್ಡ್ ಕೊಡೋಣ, ಅವ್ರಿಗೆ ರಿಸ್ಕ್ ಅಲಯನ್ಸ್ ಕೊಡ್ಸೋಣ, ಆದರೆ ಒಳ್ಳೆ ಕೆಲಸ ಅವರು ಮಾಡಬೇಕು. ಅವ್ರೇನಾದ್ರು ಅದು ಎಲ್ಲ ನಾವು ಮಾಡಿಸಿದ ನಂತರ ಅವರು ತಪ್ಪು ಮಾಡಿದರೆ ಮತ್ತೆ ನಾವು ಅವ್ರಿಗೆ ಬಿಡೋದು ಅದು ಈ ಆಸ್ಪದ ಇರಲ್ಲ. ಸೊ ನಾವು ಅವ್ರಿಗೆ ಚೆನ್ನಾಗೇ ನೋಡ್ಕೊಳ್ಬೇಕು, ಆದರೆ ಅವರು ಸರಿಯಾದ ರೀತಿ ನಡ್ಕೊಂಡು ಹೋಗದೇ ಇದ್ದರೆ ಮತ್ತೆ ಅವರು ಶಿಕ್ಷೆ ಅನುಭವಿಸಬೇಕಾಗತ್ತೆ. ಆದರೆ ನಾವು ಸುಮ್ಮನೆ ಕಣ್ಮುಚ್ಕೊಂಡು ಅವರಿಗೆ ಬರೀ ಶಿಕ್ಷೆ ಕೊಟ್ಕೊಂಡು ಹೋದರೆ ಅದು ಕೂಡ ಅದು ನಮ್ಮ ಪ್ರಕಾರ ಯಶಸ್ವಿ ಆಗಲ್ಲ. ನಾವು ಅದರ ಸಲುವಾಗಿ ಅವರಿಗೆ ರಿವಾರ್ಡ್ ಆ್ಯಂಡ್ ಪನಿಷ್ಮೆಂಟ್ ಏನಿದೆ ಕ್ಯಾರೆಟ್ ಇನ್ ಸ್ಟಿಕ್ ಏನು ಹೇಳ್ತೀವಿ ಎರಡೂ ಕೂಡೇ ಹೋಗಬೇಕು. ಮತ್ತು ಈಗ ನಾವು ನೋಡಿ ಈಗ ನಮ್ಮದು ಪಾಲಿಸಿ ಇನ್ನೊಂದು ನಾವು ಮಾಡಿದ್ದೀವಿ ತಕ್ಷಣ ಪ್ರಮೋಷನ್ ಕೊಡಬೇಕು. ಯಾವ ದಿವಸ ಎಲಿಜಿಬಲ್ ಆಗ್ತಾರೆ ನೆಕ್ಸ್ಟ್ ಡೇ ಪ್ರಮೋಷನ್ ಕೊಡಬೇಕು. ಈಗ ನಾವು ಮೊನ್ನೆ ನಾವು 8 ಜನ ಹೆಡ್ ವಾರ್ಡರ್ ಪ್ರಮೋಷನ್ ನಾವು ಕೊಟ್ಟಿದ್ವಿ, ಅವರು ಎಲಿಜಿಬಲ್ ಆದರೂ ಕೊಟ್ಟಿದ್ವಿ. ನಿನ್ನೆ ಅವರು ಯಾರು ಇದು ಎಲಿಜಿಬಲ್ ಆದರೂ ನಿನ್ನೆ 6 ಜನಕ್ಕೆ ನಾವು ಇದು AS ಅಸಿಸ್ಟೆಂಟ್ ಸೂಪರಿಂಟೆಂಡೆಂಟ್ ಆಫ್ ಪ್ರಿಸನ್ ಅದು ಪ್ರಮೋಷನ್ ಕೊಟ್ಬಿಟ್ಟು ತಕ್ಷಣ ಅವ್ರಿಗೆ ಇದು ಪೋಸ್ಟಿಂಗ್ ಕೊಟ್ಬಿಟ್ಟು ಎಲ್ಲ ಬೆಳಿಗ್ಗೆ ನಾವು ಆರ್ಡರ್ ಮಾಡಿಕೊಂಡು ವಿದಿನ್ 10 hours ಅವ್ರಿಗೆ ಮಾಡ್ಕೊಂಡು ನಾವು ಕಲಿಸ್ಕೊಟ್ಟಿದ್ವಿ. ಯಾವಾಗ ಎಲಿಜಿಬಲ್ ಆದರೂ ಅವ್ರಿಗೆ ಅನ್ನಿಸ್ಲಿಕ್ಕೆ ಇಲ್ಲ ನಮಗೆ ಒಳ್ಳೆ ಪಾಸಿಟಿವ್ ಇದು ಕೂಡ ಏನಿದೆ ತಕ್ಷಣ ನಮಗೆ ಕೊಡ್ತಾ ಇದ್ದಾರೆ. ಯಾವಾಗ ಅವರು ಅವ್ರಿಗೆ ಪ್ರಮೋಷನ್ ಸಲುವಾಗಿ ಅವ್ರಿಗೆ ಸಂಬಳ ಸಲುವಾಗಿ ಅಥವಾ ಟ್ರಾನ್ಸ್ಫರ್ ಸಲುವಾಗಿ ನಾವು ಅದು ನೋಡಬೇಕಾಗಿದೆ. ಟ್ರಾನ್ಸ್ಫರ್ಲಿ ಕೂಡ ಈಗ ನಾವು ಮಾಡಿದ್ವಿ ಮತ್ತು ಅದು ಎಲ್ಲ ಕೌನ್ಸಿಲಿಂಗಿಂದ ಇಲ್ಲೇ ನಾವು ಕೂತ್ಕೊಳ್ತೀವಿ, ಎಲ್ಲ ಇಲ್ಲಿ ನಿಂತಿರ್ತಾರೆ. ಅದು ನಾವು ನಿಮಗೆ ಎಲ್ಲಿ ಹೋಗಬೇಕು ನಾವೀಗ ಟ್ರಾನ್ಸ್ಫರ್ ಕೂಡ ಏನಾಗುತ್ತೆ ವಾರ್ಡರ್ದು, ಹೆಡ್ ವಾರ್ಡರ್ದು, ಜೈಲರ್ದು ಯಾರ್ದು
ಎಲ್ಲ ಕೌನ್ಸೆಲಿಂಗ್ ಮೂಲಕ ನಾವು ಮಾಡ್ತೀವಿ, 100% ಕೌನ್ಸೆಲಿಂಗ್ ಮೂಲಕ ಮಾಡ್ತೀವಿ. ಸೊ ಅವರಿಗೆ ನಮ್ಮ ಮೇಲೆ ಒಂದು ನಂಬಿಕೆ ಬರಬೇಕು, ನಾವು ಟ್ರಾನ್ಸ್ಪರೆಂಟ್ ಆಗಿ ನಾವು ಮಾಡ್ತೀವಿ, ನಾವು ಫೇರ್ ಆಗಿ ನಾವು ಮಾಡ್ತೀವಿ. ಅದು ಮಾಡಿದಿದ್ರೆ ನಮ್ಗೆ ಅದಕ್ಕೆ ಸ್ವಲ್ಪ ಮಟ್ಟಿಗೆ ಅವ್ರಿಗೂ ಕೂಡ ಭಾವನೆ ಬರೋದಕ್ಕೆ ಇಲ್ಲ ನಾವು ಒಳ್ಳೆ ಕೆಲಸ ಮಾಡಬೇಕು, ನಮಗೆಲ್ಲ ನಮ್ಮ ಸಮಸ್ಯೆಗೆ ಸ್ಪಂದಿಸ್ತಾ ಇರುತ್ತೆ. ಇದು ಒಂದು ಭಾಗ ಇದೆ. ಸೆಕೆಂಡ್ ಭಾಗ ಇದಕ್ಕೆ ಅದು ಯಾರು ಇನ್ನೂ ಕೈ ಜೋಡಿಸ್ತಾರೆ, ಬೇರೆ ಅದು ಏನಾದರೂ ಅಕ್ರಮಕ್ಕೆ ಇದು ಸಹಕಾರ ನೀಡ್ತಾರೆ, ಮತ್ತು ಅವರಿಗೆ ನಾವು ಕಠಿಣವಾದ ಶಿಕ್ಷೆ ಅದು ಶಿಕ್ಷೆ ಕೂಡ ತಕ್ಷಣ ನಾವು ಕೊಡ್ತೀವಿ. ಅದು ಬಹಳ ಡಿಲೇ ನಾವು ಮಾಡಲ್ಲ. ಅದು ನಾನು DP ಅದು ಬಹಳ ಆಗ್ತಾ ಇರುತ್ತೆ, ನಾನು ತಕ್ಷಣ ಫಸ್ಟ್ ಜಾಗ ಖಾಲಿ ಮಾಡಿಬಿಡ್ತೀನಿ. ಅದು ನಮ್ಮದು ಇದು ಇದೆ. ಸ್ವಲ್ಪ ಜನ OOD ಬಂದವರಿದ್ರು, ಆಮೇಲೆ ಒಂದು 5-6 ವರ್ಷದಿಂದ ಒಂದೇ ಕಡೆ ಸರ್, ಸೆಂಟ್ರಲ್ ಜೈಲಲ್ಲಿ ಆಗಿರ್ಬೋದು, ಬೇರೆ ಬೇರೆ ಜೈಲುಗಳು ಕೂಡ ಅಲ್ಲೇ ಕೂತ್ಕೊಂಡಿದ್ದಾರೆ. ಮೊನ್ನೆ ಅವ್ರಿಗೆಲ್ಲ ಕೌನ್ಸಿಲಿಂಗ್ ಮಾಡಿದ್ರಿ, ಆ ಪ್ರೊಸೀಜರ್ ಎಲ್ಲಿವರೆಗೂ ಬಂತು? ಎಷ್ಟು ಜನ ಇಲ್ಲ, ಈಗ 75 ಮೆಂಬರ್ಸ್ ಮೊನ್ನೆ ಅವ್ರದ್ದು ಎಲ್ಲ ಆಯಿತು. 10 ವರ್ಷದಿಂದ ಅವರು OD ಮೇಲೆ ಇದ್ದಾರೆ ಕೆಲವು ಜನ. ಅದು ಕೂಡ ಟೆಲಿಫೋನಿಕ್ ಇದು ಮೇಲೆ, ಟೆಲಿಫೋನಿಕ್ ಆದೇಶ ಮೇಲೆ, ಮೌಖಿಕ ಆದೇಶ ಮೇಲೆ 10 ವರ್ಷದಿಂದ ಇದು OD ಮೇಲೆ ಕೂತಿದ್ದಾರೆ. ಮತ್ತೆ ಅವರು ಯಾರಿದ್ದಾರೆ, ಎಲ್ಲಿ ಸಂಬಳ ಆಗ್ತಾ ಇದೆ, ಅದು ಯಾರಿಗೆ ಅದು ಗೊತ್ತಾಗ್ತಾ ಇದೆ. ಕಾರಣ ಅಲ್ವಾ ಸರ್ ಅಕ್ರಮ ಆಗೋದಕ್ಕೆ? ಬಹಳಷ್ಟು ಕಾರಣ ಇರುತ್ತೆ. ಅದು ಕೂಡ ಒಂದು ಕಾರಣ ಇದು ಕೂಡ ಇರಬಹುದು. ಇದು ಒಂದು ಕಾರಣ ಇದು ಕೂಡ ಇರೋದಕ್ಕೆ ಮಾತ್ರ ಇದೇ ಒಂದು ಕಾರಣ ಇಲ್ಲ, ಅದು ಬೇರೆ ಬೇರೆ ಕಾರಣ ಕೂಡ ಇರಬೇಕು. ಸೊ ಈಗ ನಾವು ಅವ್ರಿಗೆ ಎಲ್ಲರಿಗೆ ಏನಿದಕ್ಕೆ ಯಾರ್ಯಾರಿಗೆ ನಾವು ಕಲಿಸ್ಬೇಕು ಮಾತ್ರ. ಎಲ್ಲಿ ಅವರು ಕೆಲವು ಜನ ವಾರ್ಡರ್ಗಳು ಡ್ರೈವರ್ ಆಗಿ ಕೆಲಸ ಮಾಡ್ತಾನೆ, ಯಾಕೆಂದ್ರೆ ಕಾರಾಗೃಹ ಇಲಾಖೆಯಲ್ಲಿ ಸ್ವಂತ ಡ್ರೈವರ್ಗಳು ಯಾವುದು ರಿಕ್ರೂಟ್ಮೆಂಟ್ ಆಗಿಲ್ಲ. ಅವರು ವಾರ್ಡರ್ಗೆ ಅವರು ಟ್ರೈನಿಂಗ್ ಕೊಟ್ಬಿಟ್ಟು ಇದು ಡ್ರೈವರ್ ಹಾಗೆ ಉಪಯೋಗಿಸ್ಬೇಕಾಗತ್ತೆ. ಸೊ ಆ ರೀತಿ ಜನಕ್ಕೆ ಬಿಟ್ಬಿಟ್ಟು ನಾವು ಹೆಚ್ಚೆಚ್ಚಾಗಿ ಎಲ್ಲ ಜನಕ್ಕೆ ಏನಿದ್ದಕ್ಕೆ ಯಾವ್ಯಾವ ಯೂನಿಟ್ ಇದ್ದಾರೆ ಅವ್ರಿಗೆ ನಾವು ಕಲಿಸ್ತಾ ಇದ್ವಿ. ಮತ್ತು 5 ವರ್ಷಕ್ಕಿಂತ ಜಾಸ್ತಿ ಯಾವ ವಾರ್ಡರ್ ಅಥವಾ ಹೆಡ್ ವಾರ್ಡರ್ಗೆ ಆಗಿದೆ, ಮತ್ತು 3 ವರ್ಷಕ್ಕಿಂತ ಜಾಸ್ತಿ ಯಾವ ಅಸಿಸ್ಟೆಂಟ್ ಜೈಲರ್ ಅಥವಾ ಜೈಲರ್ ಅಥವಾ ASK ಆಗಿದೆ, ಅವರು ಎಲ್ಲರಿಗೆ ನಾವು ವರ್ಗಾವಣೆ ಇದು ಜನರಲ್ ಟ್ರಾನ್ಸ್ಫರ್ ಏನಾಗುತ್ತೆ ಆ ಟೈಮ್ಗೆ ನಾವು ಮಾಡ್ತೀವಿ. ಮಾನ್ಯ ಗೃಹ ಸಚಿವರು ಕೂಡ ಅವರು ಕೂಡ ಒಂದು ನಿರ್ದೇಶ ನಾನು ಬರೋಕ್ಕಿಂತ ಮುಂಚೆ ಕೊಟ್ಟಿದ್ರು, 5 ವರ್ಷಕ್ಕಿಂತ ಜಾಸ್ತಿ ಯಾರು ಒಂದು ಸ್ಥಾನದಲ್ಲಿ ಇರಬಾರ್ದು. ಸೊ ಯಾಕೆಂದರೆ ಡೆಫಿನೆಟ್ಲಿ ಯಾರು ಬಹಳ ದಿವಸದಿಂದ ಲಾಂಗ್ ಸ್ಟ್ಯಾಂಡಿಂಗ್ ಒಂದು ಕಡೆ ಇರ್ತಾರೆ, ಅವರು ಎಷ್ಟು ಒಳ್ಳೆ ಆಗಲಿ ಸ್ವಲ್ಪ ಅವರು ಬಹಳ ಲೂಸ್ ಆಗಿಬಿಡ್ತಾರೆ ಅಥವಾ ಅವರು ಕನ್ನಾಯಿ ಮಾಡಿಬಿಡ್ತಾರೆ. ಸೊ ಅದು ನಮ್ಮ ಪ್ರಕಾರ ಸಿಸ್ಟಮ್ ಸಲುವಾಗಿ ಸರಿ ಇಲ್ಲ. ಸೊ ನಾವು ಏನು ಆದೇಶ ಮಾನ್ಯ ಗೃಹ ಸಚಿವರು ಕೊಟ್ಟಿದ್ದಾರೆ ಅದು ನಾವು ಪಾಲನೆ ನಾವು ಮಾಡಿಕೊಂಡು, ಮತ್ತು ಇವನ್ ಅದರ್ವೈಸ್ 3 years ಯಾರು ಇದು AS ಮತ್ತು ಅಸಿಸ್ಟೆಂಟ್ ಜೈಲರ್ ಮತ್ತು ಜೈಲರ್ಸ್ದು ಇದೆ ಅದು ಕೂಡ ನಾವು ಮಾಡ್ತೀವಿ. ಸರ್, ಇದರ ಹೊರತುಪಡಿಸಿ ಇತ್ತೀಚೆಗೆ ನೀವು ಬರೋದಕ್ಕೂ ಬಿಫೋರ್ ಸರ್ ಕೆಲವೊಂದು ವಿಡಿಯೋಗಳು ವೈರಲ್ ಆಯಿತು. ಮೊಬೈಲ್ ಯೂಸ್ ಮಾಡುವಂಥದ್ದು, TV ನೋಡುವಂಥದ್ದು, ಬರ್ಡೇ ಪಾರ್ಟಿ ಮಾಡುವಂಥದ್ದು, ಇವೆಲ್ಲವೂ ಕೂಡ ವೈರಲ್ ಆಯಿತು. ಅದಾದಮೇಲೆ ನೀವು ಬರ್ತೀರಿ ಅಂದರೆ ಒಂದೇ ನೀವು ಹೇಳಿದಾಗೆ ಒಂದೇ ಸರಿಗೆ ಆಗದೆ ಹೋದ್ರೂ ಕೂಡ ನಿಧಾನಕ್ಕೆ ಎಲ್ಲದೂ ಕೂಡ ಸರಿ ಮಾಡ್ಕೊಂಡು ಹೋಗ್ತಾ ಇದ್ದೀರಿ. ಬಟ್ ಸರ್, ಜೈಲಲ್ಲಿ ಇರುವಂತಹ ಖೈದಿಗಳ ಕೈಯಲ್ಲಿ ಮೊಬೈಲ್ ಹೋಗುತ್ತೆ ಅಂತಂದರೆ ಅಲ್ಲಿರುವಂತಹ ಅಧಿಕಾರಿಗಳ ಇನ್ವಾಲ್ವ್ಮೆಂಟ್ ಇಲ್ಲದೆ ಅದೇನು ಆಗೋದಿಲ್ಲ. ಒಂದು 5-6 ಜನ ಸಸ್ಪೆಂಡ್ ಆಗ್ತಾರೆ, ಅದಾದಮೇಲೆ ಗೃಹ ಸಚಿವರು ಕೂಡ ಆದೇಶವನ್ನು ಖಡಕ್ ತೀರ್ಮಾನ ಮಾಡ್ತಾರೆ, ನೀವು ಬರ್ತೀರಿ ಸರ್. ಈಗ CCTV ಅಳವಡಿಕೆ ಮಾಡೋದಾಗಿರ್ಬೋದು ಮತ್ತು 3 ಭಾಗಗಳು, ಅದು ಯಾವ ರೀತಿ ಪ್ರೊಸೀಜರ್ ನಡೀತಾ ಇದೆ? ಅಲ್ಲ, 3 ಭಾಗ ಈಗ ಜೈಲ್ದು ಈಗ 3 ಭಾಗ ಆಗಿದೆ. ಅಂಡರ್ ಟ್ರಯಲ್ದು ಒಂದು ಸೆಪ್ರೇಟ್ ಈಗ ಭಾಗ ಇದೆ. ವಿಮೆನ್ ಪ್ರಿಸನರ್ಸ್ದು ಬೇರೆ ಭಾಗ ಸೆಕೆಂಡ್ ಆಯಿತು. ಥರ್ಡ್ ಈಗ ಕನ್ವಿಕ್ಟ್ದು ಒಂದು ಬೇರೆ ಇದೆ. ಒಂದು ಕ್ವಾರಂಟೈನ್ ಇದೆ. ಕ್ವಾರಂಟೈನಲ್ಲಿ ಎಲ್ಲ UT ಪ್ರಿಸನರ್ಸ್ ಬಂದು ಅವರು ಉಳ್ಕೊಳ್ತಾರೆ. ಇದೆ 3 ಭಾಗ ಮೇನ್ ಅದು ಮತ್ತೆ ಈಗ ಕನ್ವಿಕ್ಟ್ ಮೊದಲೇ UT ಜೊತೆಗೆ ಮಿಂಗಲ್ ಆಗ್ತಿದ್ರು, ಈಗ ಅವ್ರಿಗೆ ಮಿಂಗಲ್ ಆಗಲಿಕ್ಕೆ ಅದು ಚಾನ್ಸ್ ಇಲ್ಲ. ಅವರು ತಮ್ಮ ಭಾಗದಲ್ಲಿ ಇರಬೇಕು, ಅವರು ಊಟ ಗಿಟ್ಟ ಏನಿದೆ ಅವರು ಅಲ್ಲೇ ಮಾಡಬೇಕು. UT UT ಭಾಗದಲ್ಲಿ ಇರಬೇಕು, ವಿಮೆನ್ ಭಾಗದಲ್ಲಿ ಇದೆ. ಸೊ ಇದು ಒಂದು ಸಿಸ್ಟಮ್ ನಾವು ಮಾಡಿದ್ದೀವಿ. ಮತ್ತು ಈಗ CCTV ಕ್ಯಾಮ್ರಾ ಅಳವಡಿಕೆ, ಆನಂತರ ಅಲ್ಲಿ AI ನಾವು ಯೂಸ್ ಮಾಡಿಕೊಂಡು AI ಬೇಸ್ಡ್ ಅಲ್ಲಿ ಇದು ಇಂಟ್ರೂಷನ್ ಡಿಟೆಕ್ಷನ್ ಸಿಸ್ಟಮ್ ಅದು ಎಲ್ಲ ಆಗಿದೆ ಪರಪ್ಪನ ಗೃಹ ಜೈಲದಲ್ಲಿ. ಅಲ್ಲಿ 335 ಕ್ಯಾಮ್ರಾ, ಅದು ಟೋಟಲ್ ಇದೆ 370, 35 ಅಷ್ಟು ವರ್ಕ್ ಆಗ್ತಾ ಇಲ್ಲ. 335 ಕ್ಯಾಮ್ರಾನಿದೆ, ಅದು ನಾವು ನೋಡ್ತಾ ಇದ್ವಿ. ಈಗ ಇದು ಕೆಳಗಡೆ ಕಮಾಂಡ್ ಸೆಂಟರ್ ಇದೆ, ಮತ್ತು ನಮ್ಮ ಚೇಂಬರಿಂದ ಕೂಡ ನಾನು ಅದು ಸತತವಾಗಿ ಪರಪ್ಪನ ಗೃಹದಲ್ಲಿ ಏನಾಗ್ತಾ ಇದೆ ಅದು ನಾವು ನೋಡ್ಬೋದು. ಅದು ನಾವು ವ್ಯವಸ್ಥೆ ನಾವು ಮಾಡಿದ್ವಿ. ಮತ್ತು ಬೇರೆ ಜೈಲಲ್ಲಿ ಏನಾಗ್ತಾ ಇದೆ ಅದು ಎಲ್ಲ ನಮ್ಮ ಕಮಾಂಡ್ ಬೇರೆ ಮೇಲೆ ಸೆಂಟ್ರಲ್ ಜೈಲಲ್ಲಿ, ಮತ್ತು 4 ಜಿಲ್ಲಾ ಕಾರಾಗೃಹ, ಇದು ರಾಮನಗರ, ತುಮಕೂರು, ಆನಂತರ ಮ್ಯಾಂಗ್ಳೂರ್, ಮತ್ತು ಇನ್ನೊಂದು 4 ಇದು ಕಡೆ ಇದೆ. 4 ಜೈಲ್ದು ಅದು, ಮತ್ತು 9 ನಮ್ಮ ಸೆಂಟ್ರಲ್ ಜೈಲ್ದು, ಇದು ಎಲ್ಲ ಫೀಡಲ್ಲಿ ಬರ್ತಾ ಇದೆ. ಅದು ನಾವು ನೋಡ್ತಾ ಇದ್ವಿ. ಮತ್ತು ಇದೆಲ್ಲ ಪೂರಕವಾಗಿ ಇದೆ ನೋಡಿ. ಟೆಕ್ನಾಲಜಿ ಏನಿದೆ ಮಾತ್ರ ಟೆಕ್ನಾಲಜಿ ಮೇಲೆ ನಾವು ನಂಬಕ್ಕೆ ಆಗಲ್ಲ, ಯಾಕಂದರೆ ಹ್ಯೂಮನ್ ಬೀಯಿಂಗ್ ಟೆಕ್ನಾಲಜಿಗಿಂತ ಜಾಸ್ತಿ ಬುದ್ಧಿವಂತಿದ್ದಾರೆ. ಅವರು ಯಾವ ಟೈಮ್ಗೆ ಸ್ವಿಚ್ ಆಫ್ ಮಾಡಿಬಿಡ್ತಾರೆ, ಬೇರೆ ಮಾಡಿಬಿಡ್ತಾರೆ. ಸೊ ನಾವು ಹ್ಯೂಮನ್ ಕಂಪೋನೆಂಟ್ಸ್ ಕೂಡ ಅಷ್ಟೇ ನಾವು ಲಕ್ಷ್ಯ ಕೊಡಬೇಕು, ಅವ್ರಿಗೆ ಸುಧಾರಿಸ್ಲಿಕ್ಕೂ ಅಷ್ಟೇ ಪ್ರಯತ್ನ ಮಾಡಬೇಕು, ಟೆಕ್ನಾಲಜಿ ಮೂಲಕ ಕೂಡ ಸುಧಾರಣೆ ತರೋಕ್ಕೆ ಅಷ್ಟೇ ಪ್ರಯತ್ನ ಮಾಡಬೇಕು. ಎಸ್ ಸರ್, ಅದೇ ರೀತಿ ದರ್ಶನ್ ಅವ್ರನ್ನ ಅವ್ರ ಸೆಲ್ ಹತ್ರ ಹೋಗಿ ತುಂಬ ಚೆನ್ನಾಗಿ ಮಾತಾಡ್ಸಿದ್ರಂತೆ.
ಏನಪ್ಪ ದರ್ಶನ್ ಹೇಗಿದೆಯಾ, ಏನ್ ನೋಡ್ತಾ ಇದೆ ತಲೆಯಲ್ಲಿ ಅನ್ನೋ ಒಂದು ಆಂಗಲ್ ಎಲ್ಲ ಖೈದಿಗಳನ್ನು ಸಹಿತ ನೀವು ಹೋದಂತ ಟೈಮಲ್ಲಿ ನಾನು ಎಲ್ಲರಿಗೆ ಮಾತಾಡ್ತೀನಿ. ನಾನು ಯಾರು ಒಬ್ರಿಗೆ ನಾನು ಕೆಟ್ಟದಾಗಿ ಮಾತಾಡಲ್ಲ. ನಾನು ನಿಮ್ಗೆ ಹೇಳ್ತಾನೆ, ಅಲ್ಲಿ ಹಾರ್ಡ್ ಕೋರ್ ಕ್ರಿಮಿನಲ್ ನೀವು ಕೇಳಿ, ನಾನು ಬಹಳ ಚೆನ್ನಾಗೇ ಮಾತಾಡ್ತೀನಿ. ಯಾಕಂದ್ರೆ ನೋಡಿ, ಅಲ್ಲಿ ಅವರು ನಮ್ಮ ಎದುರಿಗೆ ಅಕ್ರಮ ಮಾಡ್ತಾ ಇಲ್ಲ. ಯಾವ ಅಕ್ರಮ ಮಾಡಿದರೆ ಅದರ ಸಲುವಾಗಿ ಅವರು ಶಿಕ್ಷೆ ಅನುಭವಿಸ್ತಾ ಇದ್ದಾರೆ. ಅದು ನ್ಯಾಯಾಲಯದ ಕೆಲಸ. ಅದು ನ್ಯಾಯಾಲಯ ಅದು ಪರಿಗಣಿಸಿ, ಪೊಲೀಸ್ನವರು ಆಸ್ ಪೊಲೀಸ್ ಆಫೀಸರ್ ನಾವೇ ಬಹಳಷ್ಟು ಕೇಸ್ನ ಇನ್ವೆಸ್ಟಿಗೇಷನ್ ಮಾಡಿ ನಾವು ಚಾರ್ಜ್ ಶೀಟ್ ಮಾಡಿದ್ದೀವಿ. ಅದು ಎಲ್ಲ ಕೇಸ್ಗೆ ಕೋರ್ಟ್ಗೆ ಹೋಗಿ ಅವ್ರಿಗೆ ಶಿಕ್ಷೆ ಆಗ್ತಾ ಇದೆ. ಆ ಪ್ರಕಾರ ಎಷ್ಟು ಶಿಕ್ಷೆ ಅಥವಾ ಏನು ಅವ್ರಿಗೆ ತಪ್ಪು ಮಾಡಿದರೆ ಆ ಪ್ರಕಾರ ಅವರು ಅನುಭವಿಸ್ತಾ ಇದ್ದಾರೆ ಜೈಲ್ ಒಳಗಡೆ. ಈಗ ಆಸ್ ಪ್ರಿಸನ್ ಇಲಾಖೆ ಮುಖ್ಯಸ್ಥಾಗಿ ನಮ್ಮ ಕೆಲಸ ಹಾಕಿ ಅಲ್ಲಿ ಏನಿದೆ ಯಾವುದು ಗದ್ದಲೆ ಗಲಾಟೆ ಆಗಬಾರ್ದು. ಮತ್ತು ಅವ್ರದ್ದು ಇದು ಏನಿದೆ ಅಲ್ಲಿ ಇರ್ತಾರೆ, ಅವರು ಸುಭದ್ರವಾಗಿ ಅವ್ರು ಇರಬೇಕು. ಅವ್ರಿಗೆ ಕೂಡ ಯಾವ ತೊಂದರೆ ಆಗಬಾರ್ದು, ಅವರು ಯಾರಿಗೆ ತೊಂದರೆ ಕೊಡಬಾರ್ದು. ಇದು ನಮ್ಮದು ಒಂದು ಲಕ್ಷ್ಯ ಇದೆ. ನಾನು ಅಲ್ಲಿ ಹೋದಾಗ ಅದಕ್ಕಾಗಿ ಅವ್ರ ಜೊತೆಗೆ ನಾನು ಅವ್ರ ಕಷ್ಟ ಸುಖ ಕೇಳ್ತೀನಿ. ಅದು ಏನಿದೆ, ಅವ್ರಿಗೇನಾದ್ರು ತೊಂದರೆ ಇದೆಯಾ, ಊಟ ಸರಿ ಇದೆಯಾ, ಸರಿ ಇಲ್ಲ, ಔಷಧಿ ಸರಿ ಇದೆಯಾ, ಸರಿ ಇಲ್ಲ, ಅವ್ರಿಗೆ ಬೇರೆ ಏನಾದ್ರು ಪೆರೋಲ್ ಸಿಗ್ತಾ ಇದೆಯಾ, ಪೆರೋಲ್ ಸಿಗ್ತಾ ಇಲ್ಲ, ಎಲ್ಲ ಮಾತಾಡ್ತೀನಿ. ಅದು ತುಂಬ ಖುಷಿ ಆಗ್ತಾರೆ. ನೀವು ಯಾರಿಗೆ ಇಂಡಿಪೆಂಡೆಂಟ್ಲಿ ಅವ್ರಿಗೆ ಕೇಳಿ, ಅವ್ರು ಹೇಳ್ತಾರೆ ನಮಗೆ ಇಷ್ಟು ಯಾರು ಮಾತಾಡೋದಿಲ್ಲ ಸರ್, ಅದು ಜೈಲ್ ಸೂಪ್ರಿಂಟೆಂಡೆಂಟ್ ಮಾತಾಡಲ್ಲ, ನೀವು ಇಷ್ಟು ನಿಮಗೆ ಈ ಕ್ಲೋಸ್ ಆಗಿ ಬಂದು ಮಾತಾಡ್ತೀನಿ. ನನಗೆ ಆಯಿತು, ಏನಿದೆ, ಏನಾದರೂ ನಿಜವಾದ ಸಮಸ್ಯೆ ಇದ್ರೆ ನಾವು ಪರಿಹಾರ ನಾವು ಮಾಡೋಣ, ಅದಕ್ಕೇನಿಲ್ಲ. ನಾವು ಅಲ್ಲಿ ದರ್ಶನ್ ಅವ್ರು ಕೂಡ ಹತ್ರ ಹೋಗಿ ನಾವು ಅಷ್ಟೇ ಚೆನ್ನಾಗಿ ಮಾತಾಡ್ತೀವಿ, ಬೇರೆನವ್ರ ಹತ್ರ ಕೂಡ ಹೋಗಿ ಅಷ್ಟೇ ಚೆನ್ನಾಗಿ ಮಾತಾಡ್ತೀವಿ. ಯಾರು ಒಂದು ಮರ್ಡರ್ ಕೇಸ್ ಆರೋಪಿ ಕೂಡ ಇದ್ದರೆ ನಾನು ಅದು ಏನಿದೆ ಮಾತಾಡ್ತೀನಿ ಚೆನ್ನಾಗಿ, ಯಾಕೆ ಮರ್ಡರ್ ಮಾಡಿದಿರಿ, ಏನಾಯಿತು, ಯಾಕೆ ಇದು ಮಾಡಬಾರ್ದು, ಇದು ಯಾಕೆ ಸಿಕ್ಕಾಕೊಂಡಿದ್ದೀರಿ. ಸೊ ಅದನ್ನು ಹೇಳ್ತಾರೆ, ಏನಾದರೂ ಸರ್ ತಪ್ಪಾಯಿತು, ಇದು ಆಯಿತು, ಕೆಲವು ಜನ ಸರ್ ಹಾಗಾಗಿದೆ ಹಿಂಗಾಗಿದೆ. ನಾವು ಸ್ವಲ್ಪ ಅವ್ರ ಜೊತೆ ಸಿಂಪತಿ ಕೂಡ ಮಾಡ್ತೀವಿ. ಎಲ್ಲ ಚೆನ್ನಾಗೆ ನಿಮ್ಮ ಮಕ್ಕಳಿಗೆ ಅಟ್ಲೀಸ್ಟ್ ಚೆನ್ನಾಗಿ ನೋಡ್ಕೊಳ್ರಿ, ಹೊರಗಡೆ ಭೇಟಿ ಮಾಡೋಕ್ಕೆ ಬರ್ತಾರೆ ಅವರು ಬರಲ್ಲ ಇಲ್ಲ. ಮತ್ತು ನಮ್ಮ ಕಡೆಯಿಂದ ಏನಾದರೂ ಅವ್ರಿಗೆ ಹೇಳೋದು ಇದ್ದರೆ ನಾನು ಹೇಳ್ತೀನಿ, ಬಂದು ಭೇಟಿ ಆಗಬೇಕು, ಏನಿದೆ ಅದು ಒಂದು ಹ್ಯುಮ್ಯಾನಿಟೇರಿಯನ್ ಗ್ರೌಂಡ್ ಮೇಲೆ ಕೂಡ ನಾವು ನೋಡ್ತೀವಿ. ಏನಂದ್ರು ಸರ್ ಆ ಕ್ಷಣಕ್ಕೆ ದರ್ಶನ್ ನಿಮಗೆ? ಇಲ್ಲ, ಅದು ನಾವು ಅಂತ ಏನಿಲ್ಲ, ನಾವು ಜನರಲ್ ಆಗಿ ನಾವು ಮಾತಾಡ್ತೀವಿ ಅಷ್ಟೇ, ಜನರಲ್ ಆಗಿ ಮಾತಾಡ್ತೀವಿ. ಎಸ್ ಸರ್. ಅಲೋಕ್ ಕುಮಾರ್ ಸಾಹೇಬ್ರಿಗೆ ಕನ್ನಡ ಅಂದರೆ ತುಂಬ ಇಷ್ಟ, ಕನ್ನಡ ಪ್ರೇಮಿ ಅವರು. ಬೇರೆ ರಾಜ್ಯದವರಾದ್ರೂ ಕೂಡ ತುಂಬ ಸ್ಪಷ್ಟವಾಗಿ ಕನ್ನಡ ಮಾತನಾಡ್ತಾರೆ. ಈಗ ಸರ್ ಎಲ್ಲ ಕಾರಾಗೃಹಗಳಲ್ಲೂ ಕೂಡ, ರಾಜ್ಯದ ಕಾರಾಗೃಹಗಳು, ನ್ಯಾಷನಲ್ ಆಂಥೆಮು ಮತ್ತು ನಾಡಗೀತೆ ಮಸ್ಟ್ ಆ್ಯಂಡ್ ಶುಡ್ ಆಗಿ ಬೆಳಗ್ಗೆ ಹಾಡಬೇಕು ಎಲ್ಲ ಖೈದಿಗಳ ಒಂದು ಆದೇಶ. ಯಾವ ರೀತಿ ಬಂತು ಸರ್ ಐಡಿಯಾ ಇದು? ಹೌದು, ಇದು ನಮಗೆ ಗೊತ್ತಿಲ್ಲ ಹಾಗೆ ಇದು ಐಡಿಯಾ ಬಂತು. ನಮ್ಗೆ ಅನಿಸಿದ ಇತ್ತೀಚೆಗೆ 26 ಜನವರಿ ಇತ್ತು ರಿಪಬ್ಲಿಕ್ ಡೇ. ಸೊ ಆ ಟೈಮ್ ನಾವು ನೋಡಿದ್ದೀವಿ. ಮತ್ತು ಆಲ್ ಆನ್ ಸಡನ್ ಒಂದು ಐಡಿಯಾ ನಮಗೆ ಇತ್ತು ಯಾವ್ಯಾವ ರೀತಿ ಇವರಿಗೆ ಸ್ವಲ್ಪ ಖೈದಿಗಳದ್ದು ಮೈಂಡ್ ಡೈವರ್ಟ್ ಮಾಡಬೇಕು ಅಥವಾ ಸ್ವಲ್ಪ ಅವ್ರಿಗೆ ಕಂಟ್ರೋಲ್ ಮಾಡಬೇಕು. ಅದಕ್ಕೆ ನೋಡಿ, ಡೈಲಿ ಇವರು ಎದ್ದು ಕೂಡಲೇ ಇದು ಸ್ವಲ್ಪ ಹಾಡಿದರೆ ಸ್ವಲ್ಪ ಅವ್ರಿಗೆ ಒಂದು ಬೇರೆ ಟೈಪ್ ಪಾಸಿಟಿವ್ ವೈಬ್ಸ್ ಬರುತ್ತೆ ಅವರಿಗೆ. ಜನಗಣಮನ ಹಾಡಿದ್ದಾರೆ ಅಥವಾ ನಮ್ಮ ನಾಡಗೀತೆ ನಮಗೆ ಅವರು ಹಾಡಿದ್ದಾರೆ. ಈಗ ನಾನು ಸೊ ಈಗ ಒಂದು ವಾರದಿಂದ ನಾವು ಹೇಳಿದ್ದೀವಿ. ಈಗ ಏನಿದೆ ಬಹಳ ಪೂರ್ಣ ಪ್ರಮಾಣದ್ದು ಇದು ಆಗ್ತಾ ಇಲ್ಲ. ನಾನು ನೋಡಿದ್ರೆ ಬಹಳ ಕಡೆಯವರು ಇದು ಹಾಕ್ಬಿಡ್ತಾರೆ, ಇದು CD ಹಾಕ್ಬಿಡ್ತಾರೆ, ಅದು ಹಾಡ್ತಾ ಇರ್ತಾರೆ, ಇವರು ನಿಂತಿರ್ತಾರೆ ಹಾಕಿ. ನನಗಿದು ನೋಡಿ ಅದು ಉದ್ದೇಶ ಇಲ್ಲ. ಅವರು ಹಾಡಬೇಕು, ಅವರು ಇನ್ವಾಲ್ವ್ ಆಗಬೇಕು. ಮತ್ತೆ ನಂತರ ನಾವು ನೋಡೋಣ, ನಾವು ಅವ್ರಿಗೆ ಅರ್ಥ ಕೂಡ ಹೇಳಬೇಕು ಏನು ಈ ಕನ್ನಡ ನಾಡದ ಗೀತದಲ್ಲಿ ಏನೇನಿದೆ ಅದು. ಯಾಕಂದರೆ ಬಹಳ ಜನಕ್ಕೆ ಅರ್ಥ ಆಗೋದಿಲ್ಲ. ಮತ್ತು ಅಲ್ಲಿ ನಮ್ಮ ಜೈಲ್ಗಳಲ್ಲಿ ಬೇರೆ ಬೇರೆ ದೇಶನವರು ಇದ್ದಾರೆ, ಬೇರೆ ಬೇರೆ ರಾಜ್ಯದವರು ಇದ್ದಾರೆ. ಅವರು ನೈಜೀರಿಯನ್ ಪ್ರಜೆಗಳು ಇದ್ದಾರೆ, ಬಾಂಗ್ಲಾದೇಶಿ ಪ್ರಜೆಗಳು ಇದ್ದಾರೆ, ಶ್ರೀಲಂಕನ್ ಪ್ರಜೆಗಳು ಇದ್ದಾರೆ, ಪಾಕಿಸ್ತಾನಿ ಪ್ರಜೆಗಳು ಇದ್ದಾರೆ, ಬೇರೆ ಘಾನಾ ದೇಶದಿಂದ ಇದ್ದಾರೆ, ಸುಡಾನ್ ದೇಶದಿಂದ ಇದ್ದಾರೆ, ನೇಪಾಲ್ ದೇಶದಿಂದ ಇದ್ದಾರೆ. ಆದರೆ ನಾನು ಹೇಳಿದ್ದೇನೆ ಅವ್ರಿಗೆ ಇವತ್ತು ಕೂಡ ಹೇಳಿದ್ದಕ್ಕೆ, ಯಾವ ದೇಶ ಆಗಲಿ ನಾಡಗೀತೆ ಮತ್ತು ಇದು ಎಲ್ಲರೂ ಹಾಡಬೇಕು, ಅವರು ಕಲಿಬೇಕು. ಇದು ಕನಿಷ್ಠ ಪಕ್ಷ ಇವರು ಕಲಿಬೇಕು. ಅವರು ಏನಿದೆ ಇಷ್ಟು ನೀವು 5 ವರ್ಷ ಇರ್ತೀರ ನಮ್ಮ ಜೈಲಿನಲ್ಲಿ, ನೀವು ಇಷ್ಟು ಕಲೀಲೇಬೇಕಾಗತ್ತೆ. ಸೊ ಅವ್ರಿಗೆ ನಾವು ಹೇಳಿದ್ದೀವಿ. ಮತ್ತು ಅದು ಬಹಳ ದೊಡ್ಡ ವಿಷಯ ಏನಿಲ್ಲ. ಸೊ ನಾವು ಅದು ಮಾಡಿದರೆ ಏನಾಗುತ್ತೆ, ಒಂದು ಅವರಿಗೆ ಕೂಡ ಅವರು ಕ್ರಿಮಿನಲ್ ಇದ್ದರೂ ಕೂಡ ಒಂದು ಭಾವನೆ ಬರೋದಕ್ಕೆ ನಮ್ಮ ದೇಶ ಬಗ್ಗೆ ಒಂದು ಜನಗಣಮನ, ನಮ್ಮದು ರಾಷ್ಟ್ರಗಾನ ಇದೆ, ಈ ನಾಡಗೀತೆ ಇದೆ, ಇಷ್ಟು ಒಳ್ಳೆ ಇದು ನೋಡಿ, ಇದು ಎಲ್ಲ ಹೇಳಿದ್ದಾರೆ ರಾಷ್ಟ್ರಗೀತೆ ಏನೇನಿದೆ, ಇದು ನಮ್ಮ ಶಾಂತಿ ಇದು ಸರ್ವ ಜನಾಂಗ ಶಾಂತಿಯ ತೋಟ ಎಲ್ಲ ಹೇಳ್ತಾರೆ. ನಾವು ಕೆಲವು ಜನಕ್ಕೆ ಡೆಫಿನೆಟ್ಲಿ ಅವರು ಯೋಚನೆ ಮಾಡ್ತಾರೆ. ಮತ್ತು ಈ ಡೈಲಿ ಹೇಳಿ ನಮ್ಗೆ ಅನಿಸ್ತಕ್ಕೆ ಡೆಫಿನೆಟ್ಲಿ ಅವರು ಸ್ವಲ್ಪ ಅವ್ರಿಗೆ ಒಂದು ಸಬ್ಡ್ಯೂಯಿಂಗ್ ಎಫೆಕ್ಟ್ ನಾವು ಹೇಳ್ತೀವಿ. ಅವ್ರಿಗೆ ಅನ್ನಿಸ್ದಕ್ಕೆ ಒಂದು ಅನುಕೂಲ ಆಗುತ್ತೆ. ನಮ್ಗೆ ಅನ್ನಿಸ್ದಕ್ಕೆ ಸ್ವಲ್ಪ ಅವ್ರಿಗೆ ಮೈಂಡ್ ಕಂಟ್ರೋಲ್ಗೆ ನಮಗೆ ಕೂಡ ಅದು ಆಗೋದಕ್ಕೆ ಒಂದು ಪಾಸಿಟಿವ್ ಇದು ಮಾಡಿಕೊಂಡು. ಸೊ ನಮಗೆ ಅದರ ಜೊತೆಗೆ ನಾವು ಹೇಳಿದ್ದಕ್ಕಿಲ್ಲ, ಅವ್ರಿಗೆ ಸ್ವಲ್ಪ ಸಲ್ಯೂಟ್ ಮಾಡೋದು ಕೂಡ ಹೇಳಬೇಕು. ಅವ್ರು ತಿಳ್ಕೊಳ್ಬೇಕು ಯಾವಾಗ ರಾಷ್ಟ್ರಗಾನಕ್ಕೆ ಮುಂದೆ ಅವ್ರಿಗೆ ರಾಷ್ಟ್ರ ಧ್ವಜ ಇದೆ,
ಆ ರೀತಿ ಸಲ್ಯೂಟ್ ಅವರು ಮಾಡಬೇಕು, ಈ ರೀತಿ ಮಾಡಬೇಕು ಅಂದರೆ ಕರೆಕ್ಟಾಗಿ ಅವರು, ಯಾಕೆಂದರೆ ಎಲ್ಲರೂ ಸಲ್ಯೂಟ್ ಮಾಡ್ತಾರೆ ನಮಗೆ, ಕೆಲವರು ಈ ರೀತಿ ಮಾಡ್ತಾರೆ, ಕೆಲವರು ಈ ರೀತಿ ಮಾಡ್ತಾರೆ, ಅದೆಲ್ಲ ಬೇಡ ನೀವು ಈ ರೀತಿ ಮಾಡಬೇಕಲ್ಲ. ಫುಲ್ ಪೊಲೀಸ್ದು ಸಲ್ಯೂಟ್ ಏನಿದೆ ನಮ್ಮದು, ನಾವು ಏನು ತೋಲು ಬೆರಳು ಹೇಳ್ತಾರೆ ಸೆಕೆಂಡ್ ಇದೆ, ಆ ತೋಲು ಬೆರಳು ಇದಕ್ಕೆ ನಮ್ಮದು ಇದು ಕಣ್ಣು ಹತ್ರ ಇದು ಕಾಣಬೇಕು, ಆರ್ತಿ ನೀವು ಮಾಡಬೇಕು. ನಾನು ಎಲ್ಲರಿಗೂ ಅದು ಹೇಳ್ತಾ ಇರ್ತೀನಿ, ಮತ್ತು ನಮ್ಮವ್ರಿಗೆ ಕೂಡ ಹೇಳ್ತೀನಿ, ಸಲ್ಯೂಟ್ ಕೂಡ ಚೆನ್ನಾಗಿ ಅವ್ರಿಗೆ ಬರಬೇಕು, ಮತ್ತು ಜೈ ಹಿಂದ್ ಜೈ ಕರ್ನಾಟಕ ಅವರು ಹೇಳಬೇಕು. ಇಷ್ಟು ಎಲ್ಲ ಇದು ನಮ್ಮ ಇದು ಪಾರ್ಟ್ ಇರಬೇಕು, ಒಂದು ಡಿಸಿಪ್ಲಿನ್ ಕೂಡ ಇದು, ಮತ್ತು ನಮ್ಮ ನಾಡಿನ ಬಗ್ಗೆ ಅವರಿಗೆ ಒಂದು ಅರಿವು ಕೂಡ ಆಗುತ್ತೆ, ಒಂದು ಗೌರವ ಕೂಡ ಆಗುತ್ತೆ, ಒಂದು ಹೆಮ್ಮೆ ಕೂಡ ಬರುತ್ತೆ. ಮತ್ತು ಡೆಫಿನೆಟ್ಲಿ ನಮ್ಮ ನಾಡು, ನಮ್ಮ ಭಾಷೆ, ಅದರ ಬಗ್ಗೆ ಎಲ್ಲರಿಗೆ ಗೌರವ ಇರಬೇಕು. ಯಾರಿಗೆ ಗೌರವ ಇರಲ್ಲ ಅವ್ರದ್ದು ಅಭಿವೃದ್ಧಿ ಆಗಲ್ಲ. ಇಂಡಿಯಾದಲ್ಲೇ ಇದೆ ಮೊದಲು ಅನ್ಸುತ್ತೆ ಸರ್, ಈ ತರ ಬೇರೆ ಜಿಲ್ಲೆಯಲ್ಲಿ ಏನಾರ ಈ ತರ ವ್ಯವಸ್ಥೆ ಹೌದು, ನಮ್ಗೆ ಅನಿಸುತ್ತೆ. ನಾನು ಕೇಳಿಲ್ಲ, ಮತ್ತೆ ನಾನು ಯಾವ ಕಡೆ ಕೇಳ್ಕೊಂಡು ಇದು ಮಾಡಿಲ್ಲ. ಆಲ್ ಅಂಡ್ ಸಡನ್ ಇದು ಫ್ಲಾಶ್ ಆಯ್ತು ಅಂತ ನನಗೆ ಇದು ದುಡ್ಡು ಖರ್ಚಾಗಲ್ಲ, ಇದಕ್ಕೇನು ಫೈನಾನ್ಷಿಯಲ್ ಇಂಪ್ಲಿಕೇಶನ್ ಇಲ್ಲ. ಆದರೆ ಇದು ಒಳ್ಳೆ ಆಗೋದು ಚಾನ್ಸಸ್ ಇದೆ, ನಾವು ಎಕ್ಸ್ಪೆರಿಮೆಂಟ್ ಮಾಡೋಣ. ಮತ್ತು ನಾನು ಈಗ ಯಾವ ಜೈಲ್ ವಿಸಿಟ್ ಮಾಡಿದ್ದೆ ಇದ್ರ ಬಗ್ಗೆ ನಾನು ಕೇಳ್ತೀನಿ. ಇವತ್ತೇ ನಾನು ಪರಪ್ಪನಗರ, ನಾನು ಔಚಕ್ ವಿಸಿಟ್ ನಾನು ಮಾಡಿದ್ದೆ ಇವತ್ತು. ನಾನು ಬಹಳ ಜನಕ್ಕೆ ಕೇಳಿದ್ದೆ ಅವ್ರಿಗೆ, ಆದರೆ ನಾಡಗೀತೆ ಏನಿದೆ ಗೊತ್ತೇ ಇಲ್ಲ ಅವ್ರಿಗೆ. ಅವ್ರು ನಾಡಗೀತೆ ಕೇಳಿದರೆ ಬಹಳ ಎಜುಕೇಟೆಡ್ ಜನಗಣಮನ ಹೇಳೋಕ್ಕೆ ಚಾಲು ಮಾಡಿಬಿಡ್ತಾರೆ. ಈ ಬಹಳ ಅದು ನಾನು 1000 ಜನಕ್ಕೆ ಮಾತಾಡಿದ್ದೆ, ಆ 3 ಜನಕ್ಕೆ ಇಷ್ಟು ಗೊತ್ತಿತ್ತು ಕಿ ನಾಡಗೀತೆ ಏನಿದೆ. ಆದರೆ ನಾಡಗೀತೆ ಹಾಡೋಕ್ಕೆ ಯಾರಿಗೆ ಬರ್ತಿರ್ಲಿಲ್ಲ, ಒಬ್ರಿಗೆ ಬರ್ತಿತ್ತು. ಒಂದು ಪ್ಯಾರಾ ಸ್ಟ್ಯಾಂಜಾ ಹೇಳಿದರು ಒಬ್ರು, ಬೇರೆ ಯಾರಿಗೆ ಅಷ್ಟು ಇದು ಬರ್ತಿರ್ಲಿಲ್ಲ. ಸೊ ನಮ್ಮ ಪ್ರಕಾರ ಇದು ಸರಿ ಇಲ್ಲ. ಯಾಕೆಂದರೆ ಸರ್ಕಾರ ವತಿಯಿಂದ ಎಷ್ಟು ಕಡೆ ನಾವು ಪ್ರಮೋಟ್ ಮಾಡೋಕ್ಕೆ ನೋಡ್ತೀವಿ ಇದು. ಆದರೆ ಎಜುಕೇಟೆಡ್ ಕ್ಲಾಸ್ ಆಗಲಿ ಅಥವಾ ಅನ್ಎಜುಕೇಟೆಡ್ ಕ್ಲಾಸ್ ಆಗಲಿ ಅವ್ರಿಗೆ ಗೊತ್ತಿಲ್ಲ ಇದು ವಿಷಯ. ಇದು ನಮ್ಮ ನಾಡಗೀತೆ, ಅದು ನಮ್ಮ ಪ್ರಕಾರ ನಾವು ಸ್ವಲ್ಪ ಈ ದಿಕ್ಕಿನಲ್ಲಿ ಸ್ವಲ್ಪ ಇನ್ನೂ ಇದು ಮಾಡಬೇಕು. ಮತ್ತು ನಮಗೆ ಒಂದು ಹೆಮ್ಮೆ ಇದೆ ಕಿ ನಮ್ಮ ಕರ್ನಾಟಕ ಕಾರಾಗೃಹ ಮತ್ತು ಸುಧಾರಣೆ ಸೇವಾ ಇಲಾಖೆ ವತಿಯಿಂದ ನಾವು ಅನಾಯಾಸವಾಗಿ ಅಥವಾ ಔಚಕ್ಕಾಗಿ ಇದು ಮಾಡಿದ್ವಿ. ಅದು ನಮ್ಗೆ ಅನಿಸ್ತಿಗೆ ಒಳ್ಳೆ ಇದು ಒಂದು ಇನಿಷಿಯೇಟಿವ್ ಇದೆ, ಗುಡ್ ಡಿಸಿಷನ್ ಹಾಕಿ ಇದು ಒಳ್ಳೆ ಇನಿಷಿಯೇಟಿವ್ ಇದೆ. ಇದು ನಾವು ಇಂಪ್ಲಿಮೆಂಟ್ ಮಾಡಿದರೆ ಡೆಫಿನೆಟ್ಲಿ ನಮ್ಮ ಕನ್ನಡ ಭಾಷೆ ಕೂಡ ನಾವೊಂದು ಋಣ ತೀರಿಸಿದಂಗೆ ರೀತಿಯಲ್ಲಿ ಆಗುತ್ತೆ. ಎಸ್ ಸರ್. ಸರ್, ಇನ್ನೊಂದು, ಈ ಖೈದಿಗಳು ಸಜಾಬಂದಿಗಳು ಯಾರು ಇರ್ತಾರಲ್ಲ, ಅವರ ವೇತನದಲ್ಲಿ ಏನಾದ್ರೂ ವೇರಿಯೇಷನ್ ಆಗುವಂಥದ್ದು, ಹೆಚ್ಚಾಗುವಂಥದ್ದು? ಅಲ್ಲ, ಇದು ವೇತನ ಇಲ್ಲ, ಅದು ವೇಜೇಜ್ ಇದೆನಾ. ವೇಜೇಜ್ ನಾವು ಕರ್ನಾಟಕ ರಾಜ್ಯದಲ್ಲಿ, ನಾವು ಕರ್ನಾಟಕ ಸರ್ಕಾರಕ್ಕೆ ನಾವು ಧನ್ಯವಾದವನ್ನು ಹೇಳಬೇಕು. ನಮ್ಮ ದೇಶದಲ್ಲಿ ಮ್ಯಾಕ್ಸಿಮಮ್ ವೇಜ್ ಏನಿದೆ ಕರ್ನಾಟಕ ರಾಜ್ಯದಲ್ಲಿ ಇದೆ. 583 ರೂಪೀಸ್ ಏನಿದೆ, ಅದು ನಮ್ಮ ರಾಜ್ಯದಲ್ಲಿ ಒಬ್ಬರು ಅಲ್ಲಿ ಯಾರು ಪ್ರಿಸ್ನರ್ ಇದ್ದಾರೆ ಅವ್ರಿಗೆ ಒಂದು ದಿವಸ ಕೂಲಿ ಮಾಡಿದ್ರೆ ಅಷ್ಟು ದುಡ್ಡು ಕೊಡ್ತಾರೆ. ಬೇರೆ ಸೆಕೆಂಡ್ ಹೈಯೆಸ್ಟ್ ಕೂಲಿ ಕೊಡ್ತಾರೆ ಕೇರಳ ರಾಜ್ಯದಲ್ಲಿ, ಅದು 217 ರೂಪಾಯಿ. ಸೊ ಈ 3 ಪಟ್ಟು ನಮ್ಮ ರಾಜ್ಯದಲ್ಲಿ ಇದೆ. ಸೊ ನಾವು ಇದು ಮಿನಿಮಮ್ ವೇಜೇಜ್ ಏನಿದೆ ಕಂಡೀಷನ್ಸ್ ಇದೆ, ಆ ಮಿನಿಮಮ್ ವೇಜೇಜ್ ಕಂಡೀಷನ್ಗೆ ತಕ್ಕಂತ ಕರ್ನಾಟಕ ರಾಜ್ಯ ಮಾತ್ರ ಏಕೈಕ ರಾಜ್ಯ ಇದೆ ನಮ್ಮ ದೇಶದಲ್ಲಿ ಎಲ್ಲಿ ಅವರು ಇದು ಪ್ರಿಸ್ನರ್ಸ್ಗೆ ಅವ್ರಿಗೆ ಸಹ ಅದು ಮಿನಿಮಮ್ ವೇಜೇಜ್ ಪ್ರಕಾರ ವೇಜೇಜ್ ಕೊಡ್ತಾ ಇದ್ದಾರೆ. ಬೇರೆ ರಾಜ್ಯದಲ್ಲಿ ಇದು ಇಲ್ಲ. ಸೊ ನಮ್ಮ ಪ್ರಕಾರ ಡೆಫಿನೆಟ್ಲಿ ಒಂದು ಇಡೀ ದೇಶಕ್ಕೆ ಒಂದು ಮಾದರಿ ಆಗಿದೆ ಕಿ ಮಿನಿಮಮ್ ವೇಜೇಜ್ ಆ್ಯಕ್ಟ್ ಪ್ರಕಾರ ನಾವು ಕೊಡೋದು, ಮತ್ತು 583 ರೂಪೀಸ್ ಒಬ್ಬರು ಇವ್ರಿಗೆ ವೇಜೇಜ್ ನಾವು ಕೊಡೋದು, ಅದು ನಮ್ಮ ಪ್ರಕಾರ ನಿಜವಾಗಿ ಇದು ಬೇರೆ ಯಾವ ರಾಜಕೀಯ ಇಲ್ಲ. ನಾವು ಅದಕ್ಕಾಗಿ ಅವ್ರ ಕಡೆಯಿಂದ ಎಷ್ಟು ಕೆಲಸ ತೆಗಿಬೇಕು ಅದು ನಾವು ನೋಡ್ತಾ ಇದ್ವಿ. ಯಾಕೆಂದರೆ ಸುಮ್ಮನೆ ನಾವು ವೇಜ್ ಕೊಡ್ತಾ ಇದ್ವಿ, ಅದು ಪರತ್ ನಮಗೆ ಸ್ವಲ್ಪ ಅವ್ರ ಕಡೆಯಿಂದ ಆದಾಯ ಬರಲಿ, ಗೌರ್ಮೆಂಟ್ಗೆ ಆದಾಯ ಹೋಗಲಿ, ಆ ನಿಟ್ಟಿನಲ್ಲಿ ನಾವು ಅವ್ರ ಕಡೆಯಿಂದ ಸ್ಕಿಲ್ ಡೆವಲಪ್ಮೆಂಟ್ ಮಾಡಿಕೊಂಡು ಅವ್ರ ಕಡೆಯಿಂದ ಇನ್ನೂ ನಾವು ಆ ಕಾರ್ಪೆಂಟ್ರಿ ಕೆಲಸ ಆಗಲಿ, ಬೇಕರಿ ಕೆಲಸ ಆಗಲಿ, ಬ್ಲ್ಯಾಕ್ ಸ್ಮಿತ್ ಕೆಲಸ ಆಗಲಿ, ಅಥವಾ ಲೇದರ್ದು ಕೆಲಸ ಆಗಲಿ, ಸ್ಟಿಚಿಂಗ್ ಕೆಲಸ ಆಗಲಿ, ಇದು ಸ್ವಲ್ಪ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ನಾವು ಮಾಡಿಸ್ಕೊಂಡು ಮಾಡಬೇಕಾಗತ್ತೆ. ಸರ್, ಒಂದು ನೇರ ಪ್ರಶ್ನೆ. ಅಲೋಕ್ ಕುಮಾರ್ ಸಾಹೇಬರು ಇಷ್ಟೊಂದು ಕೆಲಸ ಮಾಡ್ತಾ ಇದ್ದಾರೆ, 2-3 ತಿಂಗಳಲ್ಲೇ ಇಷ್ಟೊಂದು ಕೆಲಸ, ಹಿಂದಿನ ಅಧಿಕಾರಿಗಳಿಗೆ ಯಾಕೆ ಮಾಡೋಕ್ಕಾಗಲಿಲ್ಲ ಸರ್ ಇದನ್ನು? ಅಲ್ಲ ನೋಡಿ, ಎಲ್ಲರದ್ದು ಒಂದೊಂದು ಸ್ಟೈಲ್ ಇರುತ್ತೆ, ಎಲ್ಲರದ್ದು ಒಂದು ಯೋಚನೆ ಇರುತ್ತೆ, ಎಲ್ಲರದ್ದು ಒಂದೊಂದು ಸ್ಟ್ರಾಟಜಿ ಇರುತ್ತೆ. ಸೊ ನಾವು ಬೇರೆಯವ್ರದ್ದು ಸ್ಟ್ರಾಟಜಿ ನಮ್ಮ ಹಾಗೇನೆ ಇರಬೇಕು, ಅಥವಾ ನಮ್ಮ ಸ್ಟ್ರಾಟಜಿ ಬೇರೆಯವ್ರದ್ದು ಹಾಗೆ ಇರಬೇಕು, ಆ ರೀತಿ ನಮ್ಮ ಪ್ರಕಾರ ಅದು ಹೇಳೋದು ಸಾಮಂಜಸ್ಯವಾಗಿ ಇರಲ್ಲ. ಎಲ್ಲರದ್ದು ಒಂದೊಂದು ಯೋಚನೆ ಇರುತ್ತೆ, ಒಂದೊಂದು ಅವ್ರದ್ದು ವಿಷನ್ ಇರುತ್ತೆ, ಒಂದೊಂದು ಸರ್ವಿಸ್ನಲ್ಲಿ ಯಾವ ರೀತಿ ಕೆಲಸ ಮಾಡಬೇಕು, ಅವರು ಒಂದು ಯಾವ ಗಿಯರ್ ನಾವು ಹೇಳ್ತೀವಿ, ಯಾರು ಇಲ್ಲ ನಾವು 5th ಗೇರ್ನಲ್ಲಿ ಹೋಗಬೇಕು, ಕೆಲವು ಜನಕ್ಕಿಲ್ಲ ಬ್ಯಾಕ್ ಗೇರ್ನಲ್ಲಿ ಹೋಗಬೇಕು, ಕೆಲವು ಜನ 4th ಗೇರ್ಗೆ, ಅವ್ರದ್ದು ಒಂದು ತಮ್ಮ ಇದು ಪ್ರಕಾರ ಅವ್ರಿಗೆ ಒಂದು ಯೋಚನೆ, ಮತ್ತು ಅವರು ಹೇಗೆ ಓವರ್ ಎ ಪೀರಿಯಡ್ ಆಫ್ ಟೈಮ್ ಅವರು ಡಿಪಾರ್ಟ್ಮೆಂಟ್ನಲ್ಲಿ ನಮ್ಮ ಪ್ರಕಾರ ಕೆಲಸ ಮಾಡಿಕೊಂಡು ಹೋಗಬೇಕು, ಅದರ ಸಲುವಾಗಿ ಅವರು ಒಂದು ಸ್ಟ್ರಾಟಜಿ ಡೆವಲಪ್ ಮಾಡ್ತಾರೆ, ಆ ಪ್ರಕಾರ ಅವರು ಮಾಡಿಕೊಂಡು ಹೋಗ್ತಾರೆ. ಯಾಕೆಂದ್ರೆ ನೋಡಿ, ನೀವು ಸ್ಪೀಡ್ ನೀವು ಜಾಸ್ತಿ ಇದ್ದರೆ ಆಕ್ಸಿಡೆಂಟ್ ಆಗೋದು ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಅಲ್ಲ, ನಾನು ನಿಜವಾಗಿ ಹೇಳ್ತಾ ಇದ್ದೀನಿ, ನಿಮ್ಮದು ಸ್ಪೀಡ್ ಇದ್ದರೆ ಮತ್ತೆ ಆಕ್ಸಿಡೆಂಟ್ ಆಗೋದು ಚಾನ್ಸಸ್ ಕೂಡ ಅಷ್ಟೇ ಇರುತ್ತೆ.
ಅದಕ್ಕಾಗಿ ಬಹಳ ಜನಕ್ಕೆ ಆ ಸ್ಪೀಡ್ಗೆ ನಾವು ಹೋಗೋದು ಬೇಡ, ಆಕ್ಸಿಡೆಂಟ್ ಸುಮ್ಮನೆ ಇಲ್ಲಿ ಅಲ್ಲಿ ಆಗಿದ್ರೆ ಮತ್ತೆ ಸಮಸ್ಯೆ ಆಗತ್ತೆ, ನಾವು ಸ್ವಲ್ಪ ಬಟ್ ಅಲೋಕುಮಾರ್ ಸಾಹೇಬ್ರು ಯಾವ ಸ್ಪೀಡಿಗೂ ಹೆದರಲ್ಲ. ಅಲ್ಲ ನೋಡಿ, ಅದು ಈಗ ನಾವು 32 ವರ್ಷ ನಾವು ಕೆಲಸ ಮಾಡಿದ್ದೀವಿ. ಸೊ ನಾವು ಈಗ ನಮ್ಮ ಅದು ಏನಿದೆ ಚೇಂಜ್ ನಾವು ಬೇಕಾದ್ರೂ ಕೂಡ ಚೇಂಜ್ ಮಾಡೋಕ್ಕೆ ಆಗಲ್ಲ. ಅದು ಯಾಕೆ ಹೇಳ್ತಿದ್ದೀನಿ ಅಂದ್ರೆ ಯಾವ ಬಿರುಗಾಳಿಗೂ ಹೆದರಲ್ಲ, ಯಾವ ಮಳೆಗೂ ಹೆದರಲ್ಲ, ಚಳಿಗೂ ಹೆದರಲ್ಲ. ಅಲ್ಲ ಹೆದರಲ್ಲ ಅಲ್ಲ, ಅದು ನೋಡಿ ಹೆದರೋದು ಇದು ಇಲ್ಲ. ನಮ್ಮ ಪ್ರಕಾರ ಅದಕ್ಕೆ ನಾವು ಕೆಲಸ ಮಾಡಬೇಕು ಅಷ್ಟೇ. ಈ ಹೆದರೋದು ಇಲ್ಲ. ನಮ್ಮದು ಯಾವ ಕಡೆ ಇದು ಇದ್ದರೆ ನಮ್ಮ ಕಡೆಯಿಂದ ಎಷ್ಟು ಆಗದ್ದೇ ಅಷ್ಟು ಆಗಬಹುದು. ನಮಗೆ ಇದಕ್ಕೆ ನೋಡಿ ಟೈಮ್ ಬಹಳ ಲಿಮಿಟೆಡ್ ಇದೆ ಎಲ್ಲ ಕಡೆ. ನಾನು ರೋಡ್ ಸೇಫ್ಟಿಲಿ ಬಹಳ ಜಾಸ್ತಿ ದಿವಸ ಇರಲಿಲ್ಲ. ಫಸ್ಟ್ ಇದರಲ್ಲಿ 3 ತಿಂಗಳು ಅಷ್ಟೇ ಇದ್ದೆ. ನಮ್ಮದು ಪೋಸ್ಟಿಂಗ್ 3 ತಿಂಗಳು ಅಷ್ಟೇ ಆ ಪೋಸ್ಟ್ನಲ್ಲಿ ಇತ್ತು. ಅದು ನಾವು ಯಾವ ಟೈಮ್ಗೆ ಏನಾಗುತ್ತೆ, ನಾನು ಅದರ ಸಲ ನಾಳೆ ಏನಾಗುತ್ತೆ ನಮ್ಗೆ ಗೊತ್ತಿಲ್ಲ. ನಾನು ಇವತ್ತುವರೆಗೆ ಎಷ್ಟು ನಾವು ಮಾಡೋದು ಪ್ರತಿ ದಿವಸ, ನಾನು ಅಷ್ಟೇ ಯೋಚನೆ ಮಾಡಿದಾಗ ಇವತ್ತು ಮ್ಯಾಕ್ಸಿಮಮ್ ಎಷ್ಟು ಮಾಡ್ಬೋದು, ಏನಾದರೂ ನಾವು ಅಚೀವ್ ಮಾಡಬೇಕು ಪ್ರತಿ ದಿವಸ, ಎವ್ರಿ ಡೇ. ಇದು ಇಲ್ಲಕ್ಕೆ ನಾನು ಇದ್ರ ಸಲುವಾಗಿ ಮತ್ತು ನಾನು ಕಾಯೋದಕ್ಕಿಲ್ಲ 3 ತಿಂಗಳ ನಂತರ ಮಾಡ್ತೀನಿ ನಾನು ಇದಕ್ಕೆ ನಾನು ನಂಬಲ್ಲ. ನನಗಿಲ್ಲಕಿ ನಾನು ಇವತ್ತು ಏನಾದರೂ ಆ್ಯಡ್ ಮಾಡಬೇಕು, ಮತ್ತು ನಾಳೆ ಬರುತ್ತೆ, ನಾಳೆ ಮತ್ತೆ ಏನಾದರೂ ಪ್ರೋಗ್ರೆಸ್ ನಾವು ತರಬೇಕು ನಮ್ಮ ಡಿಪಾರ್ಟ್ಮೆಂಟ್ಗೆ ಅಥವಾ ನಮ್ಮ ಯೋಚನೆಗಳಿಗೆ ಸ್ವಲ್ಪ ಇದು ಆಗಬೇಕು. ಅದು ಇಲ್ಲಕ್ಕೆ ಸುಮ್ಮನೆ ನಾವು ಆಫೀಸ್ಗೆ ಬಂದು ಇಲ್ಲಿಂದ ಹೋಗೋದು ಇದು ಇದಕ್ಕೆ ಏನಾದರೂ ಸ್ವಲ್ಪ ಆಗಬೇಕು, ಸ್ವಲ್ಪ ಗಾಡಿ ಮುಂದೆ ಹೋಗಬೇಕು. ಇವತ್ತು ಎಲ್ಲಿದೆ ಅಲ್ಲಿಂದ ಸ್ವಲ್ಪ ಮುಂದೆ ಹೋಗಬೇಕು, ಮತ್ತು ನಾಳಿದ್ದು ಮತ್ತೆ ಮುಂದೆ ಹೋಗಬೇಕು. ಸೊ ಇದನ್ನು ನಾವು ಕೆಲಸ ಮಾಡ್ತೀವಿ. ಅದಲ್ಲಿ ನಾವು ಒಂದು ಬಂದುಬಿಟ್ಟು ನಾನು ಹೇಳಿದೆ, ನಮ್ಮ ತಂದೆ ತಾಯಿಗೆ ನಾವು ನೋಡಿದ್ವಿ, ಎಲ್ಲರಿಗೆ ನಾವು ನೋಡಿದ್ವಿ. ನೀವು ಒಳ್ಳೆ ಕೆಲಸ ಮಾಡೋಕ್ಕೆ ಹೋದರೆ ಕೂಡ ಒಂದು ಇದಕ್ಕೆ ದ ಪಾತ್ ಟು ಹೆಲ್ ಈಸ್ ಫುಲ್ ಆಫ್ ಗುಡ್ ಇಂಟೆನ್ಷನ್ಸ್ ಹೇಳ್ತಾರೆ. ನೀವು ಒಳ್ಳೆ ಉದ್ದೇಶ ಇದ್ದರೂ ಕೂಡ ಕೆಲವು ಸಂದರ್ಭದಲ್ಲಿ ನಿಮಗೆ ಸಮಸ್ಯೆಗಳು ಆಗುತ್ತೆ. ಆದರೂ ಕೂಡ ನಾವು ಅಲ್ಲಿಂದ ನಾವು ವಿಚಲಿತ ಆಗಬಾರ್ದು. ಯಾಕಂದರೆ ನಾವು ಸಮಾಜದಲ್ಲಿ ಮತ್ತು ಈ ಪ್ರಪಂಚದಲ್ಲಿ ಅದು ಬಹಳ ಸರ್ವೇ ಸಾಮಾನ್ಯ ಇದೆ. ನಾವು ಅದು ಎಲ್ಲ ಅದರ ಬಗ್ಗೆ ಇದು ಟೀಕೆ ಟಿಪ್ಪಣಿ ಮಾಡೋದು ಅದು ಬೇಕಾಗಿಲ್ಲ. ಅದು ಇದಕ್ಕೆ ನಾವು ನಮಗೆ ನಮ್ಮ ಒಂದು ಏನು ಫಿಲಾಸಫಿ ಇದೆ, ನಮ್ಮದು ಏನು ಪ್ರಿನ್ಸಿಪಲ್ ಇದೆ, ಆ ಪ್ರಕಾರ ನಾವು ಕೆಲಸ ಮಾಡಬೇಕು, ನಾವು ಬದುಕಬೇಕು ಅಷ್ಟೇ. ನಾವು ಬೇರೆ ಜನ ಅದು ಮಾಡ್ತಾ ಇಲ್ಲ, ಅದು ನಾವು ಅವ್ರ ಕಡೆ ಬೆರಳು ತೋರಿಸ್ಬಿಟ್ಟು ನಾವು ಅದು ಮಾಡೋದು ನಮ್ಮ ಪ್ರಕಾರ ಅದು ಸಾಮಂಜಸ್ಯವಾಗಿಲ್ಲ. ಸರ್, ಕೊನೆಯದಾಗಿ ಸರ್, ಇಲ್ಲಿಗೆ ಬಂದಿದ್ದೀರಿ, ಹಂತ ಹಂತವಾಗಿ ಎಲ್ಲದನ್ನು ಕೂಡ ಏನೇನಿದೆ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಂಡು ಬರ್ತಾ ಇದ್ರು ಒಂದು ಸೈಡಿಂದ. ಮುಂದೆ ಏನು ಪ್ಲಾನ್ ಸರ್, ಏನು ಪ್ಲಾನ್ ಇದೆ? ಇಲ್ಲ, ಇದೆ ನಾನು ಮೊದಲೇ ಹೇಳಿದ್ದಕ್ಕೆ ನೋಡಿ, ಇನ್ನೂ ಬಹಳ ಕೆಲಸ ಮಾಡಬೇಕಾಗತ್ತೆ. ಒಂದು ನಾವು 3 ಪಾರ್ಟ್ ನಾನು ನೋಡ್ತೀನಿ ಇದಕ್ಕೆ. ಒಂದು ಇದಕ್ಕೆ ಪ್ರಿಸನ್ದು ಸೇಫ್ಟಿ, ಸೆಕ್ಯೂರಿಟಿ ಆ್ಯಂಡ್ ಡಿಸಿಪ್ಲಿನ್. ಸೊ ಸೇಫ್ಟಿ ಸೆಕ್ಯೂರಿಟಿ ಕೈದಿಗಳದ್ದು, ಆನಂತರ ಡಿಸಿಪ್ಲಿನ್ ಕೈದಿಗಳದ್ದು ಕೂಡ, ನಮ್ಮ ಸ್ಟಾಫ್ದು ಕೂಡ ಅವ್ರದ್ದು ಡಿಸಿಪ್ಲಿನ್ ಕೂಡ ಏನಿದೆ ಅದು ಕೂಡ ನಾವು ನೋಡಬೇಕು, ಹೆಚ್ಚಿಸಬೇಕು. ಮತ್ತು ಅವ್ರದ್ದು ಈಗ ನಾವು ಯೋಚನೆ ಮಾಡ್ತಾ ಇದ್ವಿ ಯಾರ್ದು ಬಹಳ ಕ್ರೋನಿಕ್ ಪೇಷೆಂಟ್ಸ್ ಇದ್ದಾರೆ ಕೈದಿಗಳಿಗೆ, ಅದು ಹೆಲ್ತ್ ಮಾನಿಟ್ರಿಂಗ್ ಅವರು ಕೂಡ ಮಾಡಬೇಕು. ಯಾರಿಗೆ ಹಾರ್ಟ್ದು ತುಂಬ ಸಮಸ್ಯೆ ಇದೆ, ಯಾರಿಗೆ ಗ್ಯಾಂಗ್ರೀನ್ ಇದೆ, ಯಾರಿಗೆ ಕ್ರೋನಿಕ್ BP ಇದೆ, ಶುಗರ್ ಇದೆ, ಅವರು ಒಂದು ನೆಗ್ಲೆಕ್ಟಿಂದ ಯಾರ್ದು ಸಾವು ಆಗಬಾರ್ದು, ಅದು ಒಂದು ಇದೆ. ಸೆಕೆಂಡ್ ಆಸ್ಪೆಕ್ಟ್ ಇದೆ, ಇದು ಸುಸೈಡ್ ಪ್ರಿವೆನ್ಷನ್. ಬಹಳ ಇಲ್ಲಿ ಒಂದು ಏಕಾಂಗಿಯಾಗಿರ್ತಾರೆ, ಒತ್ತಡದಲ್ಲಿರ್ತಾರೆ. ನಾನು ಈಗ 20 ವರ್ಷ ಈಗ ಇಡೀ ಬದುಕು ನಾನು ಜೈಲು ಹೊರಗಡೆ ಹೋಗೋದಿಲ್ಲ, ನಮ್ಮ ಬದುಕು ಮುಗೀತು, ಆ ಕೆಲವು ಭಾವನೆಗಳು ಬರುತ್ತೆ. ಬಹಳಷ್ಟು ಜನಕ್ಕೆ ಬಹಳಷ್ಟು ನೆಗೆಟಿವ್ ಥಾಟ್ ಬರುತ್ತೆ. ಸೊ ಅದು ಸುಸೈಡ್ ಪ್ರಿವೆನ್ಷನ್ಸ್, ಇದು ಆಸ್ಪೆಕ್ಟ್ ಒಂದು ಆಯಿತು. ಸೆಕೆಂಡ್ ಕರೆಕ್ಷನಲ್ ಬರುತ್ತೆ. ಕರೆಕ್ಷನಲ್ಲಿ ನಾವು ಡಿ ಅಡಿಕ್ಷನ್ದು ನಾವು ಇದು ಮಾಡಬೇಕು. ಆನಂತರ ಅವರಿಗೆ ಕೆಲವು ಜನ ಏನಿದ್ದಾರೆ ಅವರಿಗೆ ನಾವು ಬಹಳಷ್ಟು ಪ್ರತಿಭೆ ಎಲ್ಲ ಇರ್ತದೆ. ಮೊನ್ನೆ ನಾನು ಒಂದು ಯಾರು ಇದು ಗೊಂಬೆ ಹೇಳ್ತಾ ಇತ್ತಿ, ಹಾಡು ಬಹಳ ಚೆನ್ನಾಗಿ ಹಾಡಿದ್ರು, ಹಾಡುವವರು ಇದ್ದಾರೆ, ಪೇಂಟಿಂಗ್ ಮಾಡೋರು ಇದ್ದಾರೆ, ಯಾರು ಆರ್ಟಿಸ್ಟ್ ಇದ್ದಾರೆ, ಆನಂತರ ಕೆಲವು ಎಂಬ್ರಾಯ್ಡರಿ ಮಾಡೋರು ಇದ್ದಾರೆ. ಸೊ ಅವ್ರಿಗೆ ಬಹಳ ಜನಕ್ಕೆ ಅವ್ರದ್ದು ಪ್ರತಿಭೆಗಳು ಇರ್ತದೆ. ಸೊ ನಾವೀಗ ಕರ್ನಾಟಕ ಸ್ಟೇಟ್ ಓಪನ್ ಯೂನಿವರ್ಸಿಟಿ ವತಿಯಿಂದ ಅವ್ರಿಗೆ ಅದು ಒಳ್ಳೆ ಸ್ವಲ್ಪ ಅವ್ರಿಗೆ ಎಜುಕೇಷನ್ ಕೂಡ ಕೊಡಿಸ್ಬೇಕು. ಅವ್ರು ಸ್ವಲ್ಪ ಹಣ ಕೇಳ್ತಾ ಇದ್ದಾರೆ, ನಾವು ರಿಕ್ವೆಸ್ಟ್ ಮಾಡ್ತಾಗಿ ನಮ್ಮ ಕಡೆ ಹಣ ಇಲ್ಲ, ನೋಡೋಣ ಸರ್ಕಾರಕ್ಕೆ ನಾವು ಮಾಡ್ತೀವಿ, ನಮಗೆ ಅಟ್ಲೀಸ್ಟ್ ಪ್ರಿಸನ್ ಇಲಾಖೆ ಬಿಟ್ಟು ಅವ್ರಿಗೆ ಪ್ರಿಸ್ನರ್ಸ್ಗಳಿಂದ ನಾವು ಹಣ ಕೊಡಿಸೋದು ಭಾಳ ಕಷ್ಟ ಆಗುತ್ತೆ. ನಾವು ನೋಡೋಣ ಅದು ಅವ್ರಿಗೆ ಯಾವ ರೀತಿ ಅದು ಮಾಡ್ಬೋದು. ಮತ್ತು ಸೊ ಈ ರೀತಿ ಅವರಿಗೆ ಒಂದು ಕರೆಕ್ಷನಲ್ ಸರ್ವಿಸಸ್ ಮತ್ತು ಸ್ಕಿಲ್ ಡೆವಲಪ್ಮೆಂಟ್ ನಾವು ಮಾಡಬೇಕು. ಮತ್ತು ಡಿಸಿಪ್ಲಿನ್ ಇದು 3 ಆಸ್ಪೆಕ್ಟ್ ಇದು ಮಾಡಿಕೊಂಡು ಆ ಸ್ಟ್ಯಾಂಡರ್ಡ್ ಮೇಂಟೈನ್ ಮಾಡಬೇಕು. ಅದು ಮೇಂಟೈನ್ ಮಾಡೋದು ಕೂಡ ಬಹಳ ಕಷ್ಟ ಇದೆ. ಸೊ ಇದು ನಾವು ಮಾಡಬೇಕಾಗತ್ತೆ. ಇದರ ಸಲುವಾಗಿ ಯಾವ್ಯಾವುದು ಕ್ರಮ ತೊಗೊಳ್ಬೇಕು ನಾವು ತೊಗೊಳ್ತಾ ಇದ್ವಿ. ಮತ್ತು ನಿಮ್ಮೆಲ್ಲರದ್ದು ಸಹಕಾರದಿಂದ, ನಮ್ಮ ಗೌರ್ಮೆಂಟ್ದು ಸಹಕಾರದಿಂದ, ಮತ್ತು ನಮ್ಮ ಮಾನ್ಯ ಮುಖ್ಯಮಂತ್ರಿ ಅವರು, ಮಾನ್ಯ ಗೃಹ ಸಚಿವಗಳು ಅವರು ತುಂಬ ಮೊನ್ನೆ ಬಜೆಟ್ ಮೀಟಿಂಗ್ನಿಗೆ ಕೂಡ ನಮಗೆ ಎಲ್ಲ ಪ್ರೋತ್ಸಾಹ ನೀಡಿದ್ದಾರೆ. ಮತ್ತು ಅವ್ರು ಹೇಳಿದ್ರಕ್ಕೆಲ್ಲ ಏನು ಬಜೆಟ್ನಲ್ಲಿ ಸಪೋರ್ಟ್ ಬೇಕಾಗತ್ತೆ ಅವರು ಕೊಡ್ತಾರೆ. ಸೊ ನಮಗೆ ಅನ್ನಿಸ್ದಕ್ಕೆ ಎಲ್ಲರದ್ದು ಸಹಕಾರದಿಂದ ಈ ಕರ್ನಾಟಕದ್ದು ಕಾರಾಗೃಹ ಮತ್ತು ಸುಧಾರಣಾ ಸೇವಾ ಇಲಾಖೆನಿದೆ, ಅವರು ಒಳ್ಳೆ ಕೆಲಸ ಮಾಡ್ತಾರೆ. ಮತ್ತು ಇಲ್ಲಿ ಕೆಲಸ ಮಾಡೋರು ಸಿಬ್ಬಂದಿಗಳು ಕೂಡ ನಮ್ಮ ಪ್ರಕಾರ ಅವರೊಂದು ಪ್ರೂವ್ ಮಾಡ್ತಾರೆ. ಇಲ್ಲ ನಮ್ಮದು ಏನೋ ಕೆಟ್ಟ ಹೆಸರು ಬಂದಿತ್ತು, ಅದು ನಮ್ಮ ಪ್ರಕಾರ ಅಪಪ್ರಚಾರ ಎಷ್ಟು ಬಂದಿದೆ, ನಮಗೆ ಈಗ ಶ್ರೇಯಸ್ ಕೂಡ
ನಮಗೆ ಸಲ್ಲಬೇಕು ಆ ರೀತಿ ನಮಗೆ ಅನಿಸ್ದಕ್ಕೆ ಆ ಭಾವನೆ ಅವರು ಮಾಡಿಕೊಂಡು ಎಲ್ಲರಿಗೆ ತೋರಿಸ್ತಾರೆ, ಆ ನಮಗೆ ಅನಿಸಿಕೆ ಇದೆ. ಸರ್, ಕೊನೆಯ ಮಾತು ಸರ್, ನಿಮ್ಮ ಕೆಳಗಿರುವಂತಹ ಸಿಬ್ಬಂದಿಗಳಿಗೆ ಒಂದು ವಾರ್ನಿಂಗು, ಒಂದು ಸಂದೇಶ ಸರ್, ಏನು ಕೊಡ್ತೀರಿ? ಇಲ್ಲ, ನಾನು ಎಲ್ಲರಿಗೂ ನೋಡಿ, ನಾನು ಹಿಂದೆ ಅವರು ಏನು ಮಾಡಿದ್ದಾರೆ ಅದರ ಬಗ್ಗೆ ನಾನು ತಲೆ ಕೆಡಿಸಲ್ಲ. ನಮ್ಮ ಜೊತೆಗೆ ಅವರು ಚೆನ್ನಾಗಿ ಕೆಲಸ ಮಾಡಬೇಕು. ಅವರು ಏನು ಕೆಲಸ ಮಾಡ್ತಾರೆ, ನಾನು ಅವ್ರದ್ದು ಅಸೆಸ್ಮೆಂಟ್, ಅವ್ರದ್ದು ಎವ್ಯಾಲ್ಯೂಷನ್ ಆ ಬೇಸಿಸ್ ಮೇಲೆ ನಾವು ಮಾಡ್ತೀವಿ. ಅವರು ಹಿಂದೆ ಅವರು ಏನಾದರೂ ಅವರು ತಪ್ಪು ಮಾಡಿದರೆ ನಾನು ಅದೇ ಕಟ್ಕೊಂಡು ನಾನು ಕಂಡೆಮ್ ಮಾಡೋಕ್ಕೆ ನಾನು ಹೋಗಲ್ಲ. ಒಳ್ಳೆ ಕೆಲಸ ಮಾಡಿದರೆ ಡೆಫಿನೆಟ್ಲಿ ನಾನು ಅವ್ರ ಜೊತೆಗೆ ಯಾವಾಗಲೂ ನಾನು ಇರ್ತೀನಿ. ಅವ್ರಿಗೆ ಪ್ರೋತ್ಸಾಹನ ನೀಡಲಿಕ್ಕೆ, ಅವ್ರಿಗೆ ಇನ್ಸ್ಪೈರ್ ಮಾಡಲಿಕ್ಕೆ, ಅವ್ರ ಜೊತೆಗೆ ಹೆಜ್ಜೆ ನಾನು ಸೇರಿಸ್ಬಿಟ್ಟು ನಾನು ಅವ್ರನ್ನ ನಡ್ಕೊಂಡು ಹೋಗ್ತೀನಿ. ನಮಗೇನಿದೆ, ಇವತ್ತು ಕೂಡ ಯಾವ ಕೆಲಸ ಮಾಡೋಕ್ಕೆ, ಇದು ಮಾಡೋಕ್ಕೆ ನಮಗೆ ಸ್ವಲ್ಪ ಕೂಡ ನಾನು ಹಿಂದೆ ಮುಂದೆ ನಾನು ನೋಡಲ್ಲ. ಅವ್ರ ಜೊತೆಗೆ ನಾನು ಹೋಗ್ತೀನಿ. ಅದು ಏನು ಅವ್ರು ಯಾವ ಕೆಲಸ ಮಾಡ್ತಾರೆ ನಾನು ಅವ್ರ ಜೊತೆಗೆ ಇರ್ತೀನಿ, ಅದಿದೆ. ಆದರೆ ಅವರು ತಪ್ಪಿನಲ್ಲಿ ಕೂಡ ನಾನು ಹೇಳಿದ್ದು, ಅವರು ಏನಾದರೂ ಮುದ್ದಾಂ ಬೇಕಂತ ಅವರು ತಪ್ಪು ಮಾಡಿದರೆ, ಅವ್ರದ್ದು ಕೈ ಜೋಡಿಸಿದ್ದಾರೆ, ಅಲ್ಲಿ ಮತ್ತೆ ನಾನು ಆಗಬೇಕಾಗತ್ತೆ. ಸೊ ನಮಗೆ ಆ ಆಸ್ಪದವರು ಯಾರು ಕೊಡಬಾರ್ದು. ನಮಗೆ ಅಷ್ಟೇ ಇದಕ್ಕೆ ಇದು ಒಂದು ಕುಟುಂಬ ಹಾಗೆ ಇದೆ. ಇದು ಕಾರಾಗೃಹ ಇಲಾಖೆ, ನಾನು ಈವನ್ ಕೈದಿಗಳಿಗೆ ನಾನು ಅವ್ರಿಗೆ ಎಲ್ಲ ಕುಟುಂಬ ಹಾಗೆ ಇದೆಲ್ಲ ಇದಕ್ಕೆ ನೀವೆಲ್ಲ ಕೆಟ್ಟವರು ಇದ್ರೂ ಕೂಡ ಇಲ್ಲ, ಇದು ಪಾರ್ಟ್ ಆಫ್ ಇದು ಪ್ರಿಸನ್ ಡಿಪಾರ್ಟ್ಮೆಂಟ್ ಎಲ್ಲ ಇದ್ದೀರಿ. ಒಂದು ಕುಟುಂಬದ ನಾನು ಮುಖ್ಯಸ್ಥ ಆಗಿ ನಾನು ನೋಡಬೇಕಾಗತ್ತೆ. ನಾನೊಂದು ಬ್ಯಾಲೆನ್ಸ್ಡ್ ಆಗಿ ನಮ್ಮ ಸಿಬ್ಬಂದಿಗೆ ಅವ್ರದ್ದು ಕುಂದುಕೊರತೆ ಕೂಡ ನಾವು ನೋಡ್ತೀವಿ. ನಾನು ಹೇಳ್ತಾ ಇದ್ದೀನಿ, ನಾನು ಡೇ ಒನ್ನಿಂದ ಅದಕ್ಕೆ ಅವ್ರಿಗೆ ರಿಸ್ಕ್ ಅಲಯನ್ಸ್ ಸಿಗಬೇಕು, ಇನ್ ಸರ್ವಿಸ್ನಲ್ಲಿ ಜೈಲರ್ದು ಇದು ಆಗಬೇಕು. ಇದು ಕೆಲವು ವಿಷಯಗಳು, ಮತ್ತು ಕೆಲವು ಕಡೆ ಹೇಳಿದ್ರು ಟ್ರಾನ್ಸ್ಪರೆಂಟ್ ಇದು ಟ್ರಾನ್ಸ್ಫರ್ ಸಿಸ್ಟಮ್ ಮಾಡಬೇಕು ಕೌನ್ಸೆಲಿಂಗ್ ಮೂಲಕ. ನನಗೆಲ್ಲ ಡೇ ಒನ್ನಿಂದ ಈಗ ನಾವು ಯಾರ್ದಿದ್ದು ಮಾಡಿದರೆ ಕೌನ್ಸೆಲಿಂಗ್ ಮೂಲಕ ಈಗ ನಾವು ಮಾಡ್ತೀವಿ. ಎಲ್ಲ ಜನರಲ್ ಟ್ರಾನ್ಸ್ಫರ್ 100%, ಈಗ ಪ್ರಮೋಷನಲ್ ಟ್ರಾನ್ಸ್ಫರ್ ಎಲ್ಲ 100% ನಾವು ನಾವು ಕೌನ್ಸೆಲಿಂಗ್ ಮೂಲಕ ನಾವು ಮಾಡಿದ್ದೀವಿ. ಸೊ ಅವ್ರದ್ದು ಕೆಲವು ಅಹವಾಲುಗಳು ಕೂಡ ಇದೆ. ಅದು ಡೆಫಿನೆಟ್ಲಿ ನಮ್ಮ ಕೈಯಲ್ಲಿ ಎಷ್ಟು ಇದೆ ಅದು ಮೀರಿ ನಾನು ಶ್ರಮಿಸ್ತೀನಿ ಅವ್ರದ್ದು ಕಲ್ಯಾಣಕ್ಕಾಗಿ. ಮತ್ತು ಅವರು ಕೂಡ ಅದೇ ರೀತಿ ತಮ್ಮ ಎಷ್ಟು ಇದೆ ಅವ್ರಿಗೆ ಸಾಮರ್ಥ್ಯ ಇದೆ ಆ ಪ್ರಕಾರ ಅವರು ಕೆಲಸ ಮಾಡಬೇಕು. ಎಸ್ ಸರ್. ಸಾಕಷ್ಟು ವಿಷಯಗಳನ್ನ ಮಾತನಾಡಿದ್ರಿ, ಸಾಕಷ್ಟು ಮಾಹಿತಿಗಳನ್ನು ಕೊಟ್ರಿ. ಇದೇ ರೀತಿ ಸರ್, ನೀವು ಯಾವುದೇ ಡಿಪಾರ್ಟ್ಮೆಂಟಲ್ಲಿ ಹೋದ್ರೂ ಕೂಡ ನಮ್ಮ ಮಾಧ್ಯಮದವ್ರಿಗೆ ನಿಮ್ಮ ಮೇಲೆ ವಿಶೇಷವಾದ ಪ್ರೀತಿ. ಯಾಕಂತಂದರೆ ಎಲ್ಲೋದ್ರೂ ಅಲಕುಮಾರ್ ಸಾಹೇಬರು ಕೆಲಸ ಮಾಡ್ತಾರೆ ಅನ್ನೋದು ನಮ್ಮ ತಲೆಯಲ್ಲೂ ಕೂತ್ಬಿಟ್ಟಿದೆ. ಅದು ಆ ಕೆಲಸ ಅದು ಕಾಣಿಸುತ್ತೆ ಸರ್. ಹೀಗೆ ನಿಮ್ಮ ಕೆಲಸ ಹೀಗೆ ಮುಂದುವರಿಲಿ ಅಂತ ಆಶಿಸ್ತೀನಿ ಸರ್. ಥ್ಯಾಂಕ್ ಯು. ನಮಸ್ಕಾರ. ನೋಡಿದ್ರಲ್ಲ ವೀಕ್ಷಕರೇ, ಅಲಕುಮಾರ್ ಸರ್ ಸಾಕಷ್ಟು ಮಾಹಿತಿಗಳನ್ನು ಕೊಟ್ಟರು. ಪ್ರಿಸನ್ಸಲ್ಲಿ ನಡೀತಾ ಇರುವಂತಹ ಅಕ್ರಮಗಳೇನಿದೆಯಲ್ಲ, ಅದನ್ನು ಒಂದೊಂದಾಗೆ ಬುಡ ಸಮೇತ ಕಿತ್ತು ಹಾಕುವಂತಹ ಕೆಲಸವನ್ನು ಸಾಹೇಬರು ಮಾಡ್ತಾ ಇದ್ದಾರೆ. ಮುಂದಿನ ದಿನಮಾನಗಳಲ್ಲಿ ಅವರ ಕೆಲಸಕ್ಕೆ ಮತ್ತಷ್ಟು ಯಶಸ್ಸು ಸಿಗಲಿ ಅಂತ ನಾವು ಕೂಡ ಹಾರೈಸ್ತೀವಿ. ನೋಡ್ತಾ ಇರಿ ಜೈ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.